ಕೌಸಲ್ಯೆ ಬಹಳ ದೀರ್ಘವಾದ ರೀತಿಯಲ್ಲಿ ಎಲ್ಲ ಕಡೆಯಿಂದಲೂ ನಿನಗೆ ಮಂಗಳ ಆಗಲಿ ಅಂತ ಆಶಾಸನೆ ಮಾಡಿ ರಾಮನನ್ನು ಕೊಟ್ಟು ಕಳಿಸಿದ್ಲು. ಅಷ್ಟೊತ್ತಿಗೆ ಲಕ್ಷ್ಮಣ ಬಂದ. ಲಕ್ಷ್ಮಣ ಬಂದು ಹೇಳ್ತಾ ಇದ್ದಾನೆ, ರಾಮ ನೀನು ಕಾಡಿಗೆ ಹೋಗಬೇಕಾಗಿಲ್ಲ, ಇನ್ನೂ ನನ್ನ ಬಾಹುಬಲ ಇದೆ, ನನ್ನ ಬಾಹುವಿನಲ್ಲಿ ಬಲ ಇದೆ, ಹೋಗಿಲ್ಲ. ದಶರಥ ನಿನ್ನನ್ನು ಕಾಡಿಗೆ ಕಳಿಸ್ತಾ ಇದ್ದಾನೆ ತಾನೆ, ನಾನು ಹೋಗಿ ನಮ್ಮ ಅಪ್ಪನನ್ನು ದಶರಥನನ್ನು ಯುದ್ಧ ಮಾಡಿ ಸೋಲಿಸಿ ನಾನು ರಾಜನಾಗಿ ನಿನ್ನನ್ನು ಪಟ್ಟಾಭಿಷೇಕ ಮಾಡ್ತೇನೆ. ಆವಾಗ ಅವನಿಗೇನು ಅಧಿಕಾರ ಇದೆ ಹೋಗಲಿಕ್ಕೆ? ನಾನು ಯುದ್ಧ ಮಾಡಿ ದಶರಥನ ಸೋಲಿಸಿಬಿಡ್ತೇನೆ ಅಂತಂದ. ಅಂಥ ಕೆಲಸ ಎಲ್ಲ ಮಾಡಬೇಡ ಅಂತಂತಾನೆ ರಾಮ. ಅವೆಲ್ಲ ಮಾಡಬೇಡ, ನಾನು ಹೇಗೆ ದಶರಥನ ಮಾತು ಪರಿಪಾಲನೆ ಮಾಡಬೇಕು, ನಿನಗೂ ಅಷ್ಟೇ ಜವಾಬ್ದಾರಿ ಇದೆ. ನಾನು ಕಾಡಿಗೆ ಹೋಗಬೇಕು ಅಂತ ನಮ್ಮ ತಂದೆ ಅಭಿಪ್ರಾಯ ಇದ್ದಾಗ ನೀನು ಅದಕ್ಕೆ ಅನುಮೋದನೆ ಮಾಡಬೇಕೇ ಹೊರತು ಅದಕ್ಕೆ ವಿರೋಧ ಮಾಡೋದು ನಿನ್ನ ಧರ್ಮ ಅಲ್ಲ. ಇದು ನೀನು ಪಿತೃದ್ರೋಹ ಮಾಡಿದ ಹಾಗಾಗ್ತದೆ, ಆ ರೀತಿ ಮಾಡಬಾರ್ದು ನೀನು ಅಂತ ಲಕ್ಷ್ಮಣನಿಗೆ ಉಪದೇಶ ಮಾಡಿದೆ. ಹಾಗಿದ್ದರೆ ಒಂದು ನಿರ್ಬಂಧ, ನನ್ನನ್ನು ನೀನು ಜೊತೆ ಕಾಡಿಗೆ ಕರ್ಕೊಂಡು ಹೋಗೋದಾದ್ರೆ ನಾನು ಸುಮ್ಮನೆ ಬಿಡ್ತೀನಿ ದಶರಥನ್ನು, ಇಲ್ಲದಿದ್ದರೆ ದಿನ ಪೀಡಿಸ್ತಿರ್ತೀನಿ ಇಂದ. ಬಂದುಬಿಡು ಮಾರಾಯ ಅಂದ. ಬಂದುಬಿಡು ಹಾಗಾದ್ರೆ ನೀನು ಕಾಡಿಗೆ ಅಂದ. ಕೆಲವ್ರನ್ನ ಜೊತೆ ಕರ್ಕೊಂಡು ಹೋಗಬೇಕು, ಇಲ್ಲದಿದ್ದರೆ ಪೀಡಿಸ್ತಾ ಇರ್ತಾರೆ ಮನೆಯಲ್ಲಿ. ಅದರಿಂದ ಜೊತೆಗೇ ಇಟ್ಕೊಂಡ್ರೆ ಸ್ವಲ್ಪ ಸಮಾಧಾನ ಅಂತ ಲಕ್ಷ್ಮಣನ ಒಬ್ಬನ್ನೇ ಬಿಟ್ಟು ತಾನು ಕಾಡಿಗೆ ಹೋದರೆ ಏನಾದರೂ ದಶರಥನಿಗೆ ಮಾಡಿ ಅವನು ಕಿರಿಕಿರಿ ಮಾಡ್ತಾನೆ, ನೆಮ್ಮದಿಯಿಂದ ಇರಲಿ ದಶರಥ ಮಹಾರಾಜ ಅಂತ ಲಕ್ಷ್ಮಣನ ಕರ್ಕೊಂಡು ಹೊರಟ. ಆದರೆ ನಿಮ್ಮ ತಾಯಿಯನ್ನು ಒಂದು ಅನುಮತಿ ಕೇಳಿ ಬಾ, ನಿಮ್ಮ ತಾಯಿ ಅನುಮತಿ ಕೊಡಬೇಕಲ್ಲ. ನನ್ನ ಕರ್ಮ, ನಾನು ಕಾಡಿಗೆ ಹೋಗ್ತೇನೆ, ನಿಂದೇನು ಕರ್ಮ? ಕೈಕೇಯಿ ನಿನ್ನನ್ನು ಕಾಡಿಗೆ ಹೋಗಬೇಕು ಅಂತ ಕೇಳಿದ್ದಾಳ? ಇಲ್ಲ. ಆದ್ದರಿಂದ ನಿಮ್ಮ ಅಮ್ಮನ ಅನುಮತಿ ಪಡೆದು ಬಾ ಅಂತಂದಾಗ ಆ ಮೊದಲು ದೇವಸ್ಥಾನಕ್ಕೆ ಹೋಗಿ ದೇವ್ರ ಹತ್ರ ಬೇಡ್ಕೊಂಡಂತೆ ನಮ್ಮ ಅಮ್ಮ ಅನುಮತಿ ಕೊಡಲಿ ಅಂತ. ಆಮೇಲೆ ತಾಯಿ ಹತ್ತಿರ ಹೋದ, ಸುಮಿತ್ರೆ ಹತ್ರ ಹೋದ. ಹೋಗಿ ನಮಸ್ಕಾರ ಮಾಡಿ, ನಿನ್ನ ಹತ್ರ ನಾನು ಏನೂ ಕೇಳಲಿಲ್ಲ, ಒಂದೇ ಒಂದು ಆಸೆ ವ್ಯಕ್ತಪಡಿಸ್ತಾ ಇದ್ದೀನಿ, ನೀ ಅನುಮತಿ ಕೊಡಬೇಕಮ್ಮ. ರಾಮ ಕಾಡಿಗೆ ಹೊರಟಿದ್ದಾನೆ, ನಿಂಗೆ ಗೊತ್ತೇ ಇದೆ, ನಾನೂ ಕಾಡಿಗೆ ಹೋಗ್ತೇನೆ ಅವನ ಜೊತೆಗೆ, ನನಗೂ ಅನುಮತಿ ಕೊಡು ಅಂತಂದಾಗ ಸುಮಿತ್ರೆ ಹೇಳ್ತಾಳೆ, ಲಕ್ಷ್ಮಣ ನೀನಾಗಿ ಬಂದು ಅನುಮತಿ ಕೇಳ್ತಿದ್ದಿ, ಒಳ್ಳೆ ಕೆಲಸ ಮಾಡಿದಿ, ಇಲ್ದಿದ್ರೆ ನಾನೇ ನಿನ್ನ ಕರೆಸಿ ಕಾಡಿಗೆ ಹೋಗು ಅಂತ ಹೇಳಬೇಕು ಅಂತಿದ್ದೆ ಅಂದವಳು. ಎಂಥ ವ್ಯಕ್ತಿತ್ವ ಸುಮಿತ್ರೆ ವ್ಯಕ್ತಿತ್ವ ಇದು. ನಿನ್ನನ್ನು ಹಡೆದದ್ದೇ ನಾನು ಅದಕ್ಕೋಸ್ಕರ ಅಂತಾಳೆ. ಸೃಷ್ಟಸ್ತ್ವಂ ವನವಾಸಾಯ, ನೀನು ರಾಜ್ಯದಲ್ಲಿರಬೇಕು ಅಂತ ನಿನ್ನನ್ನು ಹಡೆದಿಲ್ಲ, ರಾಮನ ಸೇವೆಗೋಸ್ಕರ ನಿನ್ನನ್ನು ಹಡೆದಿದ್ದೀನಿ, ವನವಾಸಕ್ಕೋಸ್ಕರನೇ ನಿನ್ನನ್ನು ಹಡೆದಿದ್ದೀನಿ. ರಾಮನ ಜೊತೆಗೆ ಹೋಗು, ಅಲ್ಲಿ ವನವಾಸ ಮಾಡು, ಅವನ ಸೇವೆ ಮಾಡಿಕೊಂಡು ನಿನ್ನ ಜನ್ಮ ಸಾರ್ಥಕ ಮಾಡಿಕೊ, ನನ್ನ ಮಗನಾಗಿ ಹುಟ್ಟಿದ್ದು ಸಾರ್ಥಕ ಆಗಲಿ ಅಂತ ಸುಮಿತ್ರೆ ಹರಿಸಿಬಿಟ್ರು. ಎಂಥ ಮಾತು! ಆದರೆ ಒಂದು ಮಾತು, ಲಕ್ಷ್ಮಣ ನಿನಗೆ ಒಂದೇ ಒಂದು ಹಿತನುಡಿ ಹೇಳ್ತೇನೆ, ನಿನಗೂ ರಾಮನಿಗೂ 1 ವರ್ಷದ ಅಂತರ ಅಷ್ಟೇ, ಹೆಚ್ಚೇನೂ ವರ್ಷಗಳ ಅಂತರ ಇಲ್ಲ. ರಾಮ ಸೀತೆಯನ್ನು ಕರ್ಕೊಂಡು ಕಾಡಿಗೆ ಹೋದಾಗ ನೀನು ಜೊತೆಗಿರ್ತಿ, ನೀವು 3 ಜನ ಕಾಡಿಗೆ ಹೋಗ್ತೀರಿ. ಯಾವುದಾದ್ರೂ ಒಂದು ಪ್ರಸಂಗದಲ್ಲಿ ರಾಮ ದೂರ ಹೋದಾಗ ಆ ಕಾಡಿನ ಆಶ್ರಮದಲ್ಲಿ ನೀನು ಮತ್ತು ಸೀತೆ ಇಬ್ಬರೇ ಇರುವಂಥ ಪ್ರಸಂಗ ಬಂದಾಗ ನೀನು ಹೇಗೆ ನಡ್ಕೋಬೇಕು ಅಂತ ಒಂದು ನುಡಿ ಹೇಳ್ತಾಳೆ. ರಾಮಂ ದಶರಥಂ ವಿದ್ಧಿ ಮಾಂ ವಿದ್ಧಿ ಜನಕಾತ್ಮಜಾಂ ಅಯೋಧ್ಯಾಮಟವೀಂ ವಿದ್ಧಿ ಗಚ್ಚತಾತ ಯಥಾ ಸುಖಂ. ಇದೇ ಸುಮಿತ್ರೆ ಲಕ್ಷ್ಮಣನಿಗೆ ಮಾಡಿದ ಆದೇಶ. ನೀನು ಕಾಡಿಗೆ ಹೋದಾಗ ಈಗೇನೋ ಹುರುಪಿನಿಂದ ಹೋಗ್ತಾ ಇದ್ದಿ, ಕಾಡಿಗೆ ಹೋದಾಗ ಅಲ್ಲಿ ನಿನಗೆ ಅಪ್ಪನ ನೆನಪಾದರೆ, ಅಪ್ಪನ್ನ ನೋಡಬೇಕು ಅಂತ ಏನಾದರೂ ನೆನಪಾದರೆ ಇದ್ದಕ್ಕಿದ್ದ ಹಾಗೆ ಕಿತ್ಕೊಂಡು ಬರಬೇಡ. ಯಾಕೆ ನೀನು ಬಂದರೆ ರಾಮನಿಗೇನು ಅನ್ನಿಸ್ತದೆ? ಅಯ್ಯೋ ಲಕ್ಷ್ಮಣ ಹೋಗಿ ಅಪ್ಪನ್ನ ನೋಡಿ ಮಾತಾಡಿಸಿಬಿಡ್ತಾನೆ, ನಾನಿಲ್ಲೇ ಇರಬೇಕು ಅಂತ ಅನಿಸೋದಿಲ್ಲ. ಒಂದು ಗುರುಕುಲದಲ್ಲಿ 10 ಜನ ವಿದ್ಯಾರ್ಥಿಗಳಿರುವಾಗ ಒಬ್ಬನು ಪ್ರಿನ್ಸಿಪಾಲ್ರ ಹತ್ರ ರಜೆ ಸ್ಯಾಂಕ್ಷನ್ ಮಾಡಿಕೊಂಡು ತಮ್ಮ ಊರಿಗೆ ಹೋಗಿ ಬಂದರೆ ಉಳಿದವರಿಗೆಲ್ಲ ಮನೆಯಲ್ಲಿ ಅನ್ನಿಸ್ತದೆ ನಾವು ಸ್ಯಾಂಕ್ಷನ್ ಮಾಡಿಸ್ಕೊಂಡು ಹೋಗೋಣ ಅಂತ. ಒಬ್ಬರಿಗೊಂದು ಆಸೆ ಬಂದಾಗ ಇನ್ನೊಬ್ಬರಿಗೆ ಅದು ಆಸೆ ಬರ್ತದೆ. ಆದ್ದರಿಂದ ನೀನು ರಾಮಂತೂ 14 ವರ್ಷ ನಾಡಿಗೆ ಬರೋ ಹಾಗಿಲ್ಲ, ನೀನು ಮಾತ್ರ ಆಗಿಂದಾಗೆ ಬಂದು ಹೋಗಬಾರ್ದು. 14 ವರ್ಷ ರಾಮನ ಜೊತೆಗೇ ಇರೋದಾದರೂ ಹೋಗು. ಯಾಕೆ ನಿನಗೇನು ಕೈ ನಿರ್ಬಂಧ ಮಾಡಲಿಲ್ಲ. ನೀನು ಹೋಗೋದು ಆಗಿಂದಾಗೆ ಅಪ್ಪನ ನೆನಪಾದ ಕೂಡಲೇ ಅಯೋಧ್ಯೆಗೆ ಬರೋದು, ಮತ್ತು ಹೋಗೋದು ಮತ್ತು ಬರೋದು,
ಹಾಗೆ ದಂಡಕಾರಣ್ಯ ಅಯೋಧ್ಯ ಬಂದು ಹೋಗ್ತಾ ಇದ್ದರೆ ರಾಮನಿಗೆ ಹೇಗೆ ಅನಿಸ್ಲಿಕ್ಕಿಲ್ಲ? ಅವನಿಗೆ ಬೇಜಾರಾಗೋದಿಲ್ವೇ? 14 ವರ್ಷ ಅಲ್ಲೇ ಇರು. ಎಷ್ಟು ದುರಾಲೋಚನೆ ಸುಮಿತ್ರಿದ್ದು. ಹಾಗಾದ್ರೆ ಅಪ್ಪನ ನೆನಪಾದರೆ ರಾಮ ಇದ್ದಾನಲ್ಲ, ಅವನನ್ನೇ ಅಪ್ಪ ಅಂತ ತಿಳ್ಕೊ. ರಾಮಂ ದಶರಥಂ ವಿದ್ಧಿ, ರಾಮನನ್ನೇ ದಶರಥ ಅಂತ ಭಾವಿಸು. ನನ್ನ ನೆನಪಾದರೆ, ಅಮ್ಮನ ನೆನಪಾದರೆ ಮಾಂ ವಿದ್ಧಿ ಜನಕಾತ್ಮಜಾಂ, ಸೀತೆ ಇರ್ತಾಳಲ್ಲ, ಸೀತೆಯನ್ನೇ ನಾನು ಅಂತ ತಿಳ್ಕೊ, ಅಮ್ಮ ಅಂತ ತಿಳ್ಕೊ. ನಿನಗೆ ಅಮ್ಮನ ಹತ್ತಿರ ಎಷ್ಟು ಸಲಿಗೆಯಿಂದ ಏನಾದರೂ ಬೇಕಾದರೆ ಕೇಳಿದಂಗೆ ಸೀತೆಯನ್ನೇ ಕೇಳು, ಅತ್ತಿಗೆಯನ್ನೇ ಕೇಳು. ಊರು ನೆನಪಾದರೆ, ಅಯೋಧ್ಯೆ ನೆನಪಾದರೆ ಅಯೋಧ್ಯಾಂ ಅಟವೀಂ ವಿದ್ಧಿ, ಆ ಅಡವಿಯನ್ನೇ ಅಯೋಧ್ಯೆ ಅಂತ ತಿಳ್ಕೊ. ಅಂತೂ ಗಚ್ಚತಾತ ಯಥಾ ಸುಖಂ, ರಾಮನ ಸೌಖ್ಯಕ್ಕೆ ಚ್ಯುತಿ ಬರದಂತೆ ನಡ್ಕೋಬೇಕು. ಇದು ಒಂದರ್ಥ. ಇನ್ನೊಂದರ್ಥ, ರಾಮಂ ದಶರಥಂ ವಿದ್ಧಿ, ನಿನಗೂ ರಾಮನಿಗೂ ಸ್ವಲ್ಪ ಒಂದೇ ವರ್ಷದ ಅಂತರ. ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಬಂದಾಗ ಅವನನ್ನು ಅಲಕ್ಷ್ಯ ಮಾಡಬೇಡ. ರಾಮನನ್ನು ತಂದೆಗೆ ಕೊಟ್ಟ ಗೌರವವನ್ನು ಅವನಿಗೆ ಕೊಡಬೇಕು, ರಾಮನಿಗೆ ಕೊಡಬೇಕು. ಅದಕ್ಕಿಂತ ಹೆಚ್ಚಿನ ಗೌರವ ಕೊಡಬೇಕು. ಯಾಕೆ ಅಂದರೆ ರಾಮಂ ದಶರಥಂ ವಿದ್ಧಿ. ದಶರಥ ಅಂದರೆ, ದಶ ಅಂದರೆ ಪಕ್ಷಿ, ರಥ ಅಂದರೆ ವಾಹನ. ಆ ರಾಮನನ್ನು ಬರೀ ಅಣ್ಣ ಅಂತ ತಿಳ್ಕೋಬೇಡ, ದಶರಥ ಪಕ್ಷಿ ವಾಹನ ಅಂತ ತಿಳ್ಕೋ. ಪಕ್ಷಿ ವಾಹನ ಅಂದರೆ ಯಾರು? ನಾರಾಯಣ. ಗರುಡ ವಾಹನ, ಗರುಡಾರೂಢ ನಾರಾಯಣ ಅಂತ ತಿಳ್ಕೋ. ಮಾಂ ವಿದ್ಧಿ ಜನಕಾತ್ಮಜಾಂ, ಜನಕಾತ್ಮಜಾಂ ಜಾನಕಿಯನ್ನು ಮಾಂ ವಿದ್ಧಿ, ನಾನು ಅಂತ ತಿಳ್ಕೊ ಅಂತಲ್ಲ. ಮಾ ಅಂದರೆ ಲಕ್ಷ್ಮೀದೇವಿ, ಇಂದಿರಾ ಲೋಕ ಮಾತಾ ಮಾ ರಮಾ ಮಂಗಲ ದೇವತಾ. ಅದರಿಂದ ಜಾನಕಿಯನ್ನು ಲಕ್ಷ್ಮೀ ಅಂತ ತಿಳ್ಕೊ. ರಾಮಂ ದಶರಥಂ ಪಕ್ಷಿವಾಹನ ಅಂತ ತಿಳ್ಕೊ, ಜಾನಕಿಯನ್ನು ಲಕ್ಷ್ಮೀದೇವಿ ಅಂತ ತಿಳ್ಕೊ. ಅಡವಿಯನ್ನು, ದಂಡಕಾರಣ್ಯವನ್ನು ಅಯೋಧ್ಯ ಅಂತ ತಿಳ್ಕೊ. ಅಯೋಧ್ಯ ಅಂದರೆ ಮೋಕ್ಷ ಪಟ್ಟಣಕ್ಕೆ, ಮೋಕ್ಷದ ಪಟ್ಟಣಕ್ಕೆ ಅಯೋಧ್ಯ ಅಂತ ಹೆಸರು. ಅದೇ ಹೆಸರನ್ನು ಈ ವಿವಾದಗ್ರಸ್ತ ಅಯೋಧ್ಯೆಗೂ ಇಟ್ಟಿದ್ದಾರೆ ಅಷ್ಟೇ. ರಾಮ ಹುಟ್ಟಿದ ಅಯೋಧ್ಯೆಗೆ ಆ ಹೆಸರಿಟ್ಟಿರೋದು. ಅದು ಮೂಲತಃ ಅಯೋಧ್ಯ ಅಂದರೆ ಮುಕ್ತಿಪುರಿ, ಮೋಕ್ಷದ ಪಟ್ಟಣಕ್ಕೆ ಅಯೋಧ್ಯ ಅಂತ ಹೆಸರು. ದಂಡಕಾರಣ್ಯವನ್ನೇ ಮೋಕ್ಷದ ಪಟ್ಟಣ ಅಂತ ತಿಳ್ಕೊ. ರಾಮನನ್ನು ಪಕ್ಷಿವಾಹನ ಅಂತ ತಿಳ್ಕೊ. ಸೀತೆಯನ್ನು ಲಕ್ಷ್ಮೀದೇವಿ ಅಂತ ತಿಳ್ಕೊ. ಗಚ್ಚತಾತ ಯಥಾ ಸುಖಂ. ಈ ರೀತಿ ಗೌರವದಿಂದ ನೀನು ವರ್ತಿಸು. ರಾಮ್ ದಶರಥಂ ವಿದ್ಧಿ, ರಾಮನನ್ನು ಅಪ್ಪ ಅಂತ ತಿಳ್ಕೊ, ಜಾನಕಿಯನ್ನು ಅಮ್ಮ ಅಂತ ತಿಳ್ಕೊ. ಯಾಕೆ ರಾಮ ಇಲ್ಲದೇ ಇದ್ದಾಗ, ಜಾನಕಿ ಮಾತ್ರ ಇರುವಾಗ ನಿನಗೆ ಯಾವುದೇ ಒಂದು ಅಪಾರ್ಥದ ದೃಷ್ಟಿ ಬರಬಾರ್ದು. ಆ ಜಾನಕಿಯ ಮುಖ ನೋಡಿದಾಗೆಲ್ಲ ನನ್ನ ಮುಖ ಕಾಣಬೇಕು ನಿನಗೆ. ಇಲ್ಲದೇ ಇದ್ದರೆ ಏನಾದರೂ ಅಚಾತುರ್ಯ ಮಾಡೀಗಿ ನಿನ್ನ ಹೆಂಡತಿನ ಬೇರೆ ಬಿಟ್ಟು ಹೋಗ್ತಾ ಇದ್ದಿ, ಊರ್ಮಳೆಯನ್ನು ಬಿಟ್ಟು ಹೋಗ್ತಾ ಇದ್ದಿ, ಒಬ್ಬನೇ ಹೋಗ್ತಾ ಇದ್ದಿ. ಆದ್ದರಿಂದ ರಾಮ ಇಲ್ಲದ ಸಂದರ್ಭದಲ್ಲಿ ಸೀತೆಯನ್ನು, ಅವಳಲ್ಲಿ ನನ್ನ ಮುಖವನ್ನು ನೀನು ನೋಡು. ಅಚಾತುರ್ಯ ಮಾಡಬೇಡ. 14 ವರ್ಷ ನೀನು ಹೊಸದಾಗಿ ಮದುವೆ ಆದವನು, ಊರ್ಮಿಳೆಯನ್ನು ಬಿಟ್ಟು ಹೋಗ್ತಾ ಇದ್ದಿ. ಎಚ್ಚರಿಕೆಯಿಂದ ಇಟ್ಟುಕೋ. ಆ ಸೀತೆಯ ಮುಖದಲ್ಲಿ ನನ್ನ ಮುಖ ನಿನಗೆ ಕಾಣಬೇಕು. ಆವಾಗ ಯಾವ ಅಚಾತುರ್ಯ ನಡೆಯೋದಿಲ್ಲ. ಅದಕ್ಕೆ ಹೇಳ್ತಾರೆ, ಲೋಕದಲ್ಲಿ ಒಂದು ನುಡಿ ಇದೆ, ಧನ್ಯ ಪಿತೃಮುಖಿ ಕನ್ಯಾ, ಧನ್ಯ ಮಾತೃಮುಖ ಸುತಃ ಅಂತ. ಮಗ ಯಾವಾಗಲೂ ಮಾತೃಮುಖನಾಗಿರ್ಬೇಕಂತ, ಮಗಳು ಪಿತೃಮುಖಿಯಾಗಿರ್ಬೇಕಂತ. ಇದಕ್ಕೆ ಎಲ್ಲರೂ ಅರ್ಥ ಹೇಳೋದೇನು ಗೊತ್ತಾ? ಗಂಡು ಮಕ್ಕಳೆಲ್ಲ ತಾಯಿ ಇದ್ದಾಗಿರ್ಬೇಕಂತ, ತಾಯಿ ಮುಖದಂತೆ ಇರಬೇಕಂತ. ಯಾಕೆ? ಕನ್ಯಾ ಪಿತೃಮುಖಿ ಕನ್ಯಾ, ಹೆಣ್ಣುಮಕ್ಕಳೆಲ್ಲ ತಂದೆ ಮುಖದಂತೆ ಇರಬೇಕಂತೆ. ಧನ್ಯ ಮಾತೃಮುಖ ಸುತಃ, ಗಂಡು ಮಕ್ಕಳಿಗೆಲ್ಲ ತಾಯಿ ಮುಖದಂತೆ ಇರಬೇಕಂತೆ ಅಂತ. ಹಾಗರ್ಥ. ಅಕಸ್ಮಾತ್ ಒಬ್ಬ ಮಗ ಅವರ ಅಪ್ಪ ಇದ್ದಂಗೆ ಇದ್ದ ಅಂತ ಇಟ್ಕೊಳ್ಳಿ, ಅವನು ಧನ್ಯ ಅಲ್ವಾ? ಧನ್ಯನೇ. ಮಾತೃಮುಖ ಪಿತೃಮುಖ ಅಂದರೆ ಅರ್ಥ ಏನು? ಅಪ್ಪನ ಮುಖದಂತೆ ಮುಖ ಇರಬೇಕು ಅಂತ ಅರ್ಥ ಅಲ್ಲ. ಗಂಡು ಮಕ್ಕಳಿಗೆಲ್ಲ ಮಾತೃಮುಖ ಇರಬೇಕು ಅಂದರೆ ಬೇರೆ ಯಾವ ಹೆಣ್ಣುಮಕ್ಕಳನ್ನು ನೋಡಿದಾಗಲೂ ತಾಯಿಯ ಮುಖ ಕಾಣಿಸ್ಬೇಕು, ಅದು ಮಾತೃಮುಖ ಅಂದರೆ. ಹೆಣ್ಣು ಮಕ್ಕಳಿಗೆಲ್ಲ ಪಿತೃಮುಖ ಇರಬೇಕು ಅಂದರೆ
ತಂದೆಯಂತೆ ಮುಖ ಇರಬೇಕು ಅಂತಲ್ಲ, ಹೆಣ್ಣು ಮಕ್ಕಳಿಗೆ ಯಾವ ಗಂಡಸರನ್ನು ನೋಡಿದರೂ ಕೂಡ ಅಪ್ಪನ ಮುಖ ಕಾಣಬೇಕು, ಅವರಲ್ಲಿ ಅಪ್ಪನಂತೆ ಭಾವಿಸಬೇಕು. ಹೆಣ್ಣು ಮಕ್ಕಳೆಲ್ಲ, ಹೆಣ್ಣು ಹುಡುಗರೆಲ್ಲ ಯಾವ ಗಂಡಸರನ್ನು ನೋಡಿದರೂ ಕೂಡ ಅಪ್ಪನಂತೆ ನೋಡಬೇಕು. ಗಂಡು ಮಕ್ಕಳು ಯಾವ ಹೆಣ್ಣು ಮಕ್ಕಳನ್ನು ತಾಯಿಯಂತೆ ನೋಡಬೇಕು. ಇದು ಮಾತೃಮುಖ ಪಿತೃಮುಖ ಅನ್ನೋದಕ್ಕೆ ಅರ್ಥ. ಆ ರೀತಿ ಸುಮಿತ್ರೆ ಲಕ್ಷ್ಮಣನಿಗೆ ಬುದ್ಧಿವಾದ ಹೇಳಿ ಕೊಟ್ಟು ಕಳಿಸಿದ್ಲು. ಆಮೇಲೆ ಸೀತೆ ಹತ್ತಿರ ಹೋದ. ಸೀತೆ ಹತ್ತಿರ ಹೋಗಿ ಒಂದು ಮಾತು ಹೇಳ್ತಾನೆ ರಾಮ, ನಾನು ಕಾಡಿಗೆ ಹೊರಟಿದ್ದೇನೆ ಸೀತೆ, ಒಂದೇ ಒಂದು ಹಿತ ನುಡಿ ನಿನಗೆ ಹೇಳೋದೇನು ಅಂದರೆ, ನಾನು ಕಾಡಿಗೆ ಹೋದ ಮೇಲೆ ಭರತ ರಾಜನಾಗ್ತಾನೆ. ಯಾವ ಕಾರಣಕ್ಕೂ ನೀನು ಭರತನ ಮುಂದೆ ನನ್ನನ್ನು ಹೊಗಳಬೇಡ, ನನ್ನನ್ನು ಸ್ಮರಿಸಬೇಡ, ನನ್ನ ಹೆಸರೆತ್ತಬೇಡ. ಇದೇ ಒಂದು ಹಿತ ನುಡಿ ನಿನಗೆ ಹೇಳೋದು. ಏನು ಹೇಳ್ತಾ ಇದ್ದೀರಿ, ಏನು ಇದರಲ್ಲಿ ಅಂಥ ಮಹತ್ವ ಇದೆ ಅಂದರೆ, ವೃದ್ಧಿಯುಕ್ತ ಹಿ ಪುರುಷಾ ನಸಹಂತೆ ಪರಸ್ತವಂ. ಇದು ಬದುಕುವ ಕಲೆ. ಜೀವನದಲ್ಲಿ ಬದುಕಬೇಕಾದರೂ ಮನುಷ್ಯ ಹೇಗೆ ಬದುಕಬೇಕು? ಯಾರು ಅಧಿಕಾರದಲ್ಲಿರ್ತಾರೆ, ಯಾರು ಸಿಂಹಾಸನದಲ್ಲಿ ಕೂತಿರ್ತಾರೆ, ಅವರನ್ನೇ ನೀನೇ ಚಂದ್ರ ನೀನೇ ಇಂದ್ರ ಅಂತ ಹೊಳ್ಕೊಂಡಿರಬೇಕು. ಆವಾಗ ಅವನು ಸುಲಭವಾಗಿ ಬದುಕಬಹುದು. ಅದು ಬಿಟ್ಟುಬಿಟ್ಟು ಅವನ ಎದುರುಗಡೆ ಇನ್ನೊಬ್ಬರನ್ನ ಹೊಗಳಿದರೆ ಅವನಿಗೆ ಸಹನೆ ಆಗೋದಿಲ್ಲ. ದೊಡ್ಡ ಆಸನದಲ್ಲಿ ಕೂತವ್ರನ್ನ ಅವ್ರನ್ನೇ ಹೊಗಳಬೇಕು. ಒಬ್ಬ ಹೊಸ ಮೇಷ್ಟ್ರು ಬಂದರು ಅಂತ ಇಟ್ಕೊಳ್ಳಿ. ಆ ಹೊಸ ಮೇಷ್ಟ್ರ ಹತ್ರ ಹೇಗಿರಬೇಕು ನಾವು ವಿದ್ಯಾರ್ಥಿಗಳಾದವರು? ಮೇಷ್ಟ್ರೇ ನೀವೇ ಬೃಹಸ್ಪತಿ ಆಚಾರ್ಯರು ಅನ್ಬೇಕವರು, ನೀವೇ ಬೃಹಸ್ಪತಿ ಸಮಾನರು, ನಿಮ್ಮಂಥ ವಿದ್ಯಾವಂತರು ಜಗತ್ತಿನಲ್ಲಿ ಯಾರನ್ನೂ ನೋಡಿಲ್ಲ, ಎಷ್ಟು ಚೆನ್ನಾಗಿ ಪಾಠ ಹೇಳ್ತೀರಿ, ಹೀಗೆ ಹೊಗಳಬೇಕು. ಅವ್ರ ಪಾಠ ಅರ್ಥ ಆಗದಿದ್ದರೂ ಪರವಾಗಿಲ್ಲ, ಹಾಗೆ ಹೊಗಳಬೇಕು. ಅದು ಬಿಟ್ಟು ಕೆಲವರು ಅಂತಿರ್ತಾರೆ, ಮೇಷ್ಟ್ರೆ ನಿಮಗಿಂತ ಮುಂಚೆ ಒಬ್ಬರು ಇದ್ದರು, ಏನು ಪಾಠ ಹೇಳ್ತಿದ್ರು ರೀ, ಕೇಳಿದ್ರು ಅವ್ರ ಪಾಠ ಕೇಳಬೇಕು ನೋಡಿ, ಇನ್ಯಾರ್ದು ಕೇಳೇಬಾರ್ದು. ಎಂಥ ಮೇಷ್ಟ್ರು, ಎಷ್ಟು ಅದ್ಭುತ ಪಾಂಡಿತ್ಯ ಅವರದ್ದು ಅಂತ ಹಿಂದಿನ ಮೇಷ್ಟ್ರನ್ನೇ ಹೊಗಳ್ತಾ ಇದ್ದರೆ ಎಕ್ಸಾಮಿನೇಷನ್ ಬಂದಾಗ 0 ಸುತ್ತು ಕಳಿಸ್ತಾನೆ ಅಷ್ಟೇ. ಅಡಿಗೆಯವ್ರನ್ನೂ ಅಷ್ಟೇ, ಅಡುಗೆ ಮಾಡಿದಾಗ ಹೇಗಿದೆ ಅಂತ ಕೇಳಿದರೆ ಅಮೃತ ಅಮೃತ ಅನ್ನಬೇಕು. ಅದು ಬಿಟ್ಬಿಟ್ಟು ಮೊದಲಿದ್ದರು ಅಡುಗೆಯವರು, ಅವ್ರ ಅಡುಗೆ ಮಾಡ್ಲಿಕ್ಕೆ ಬರಲ್ಲ ಬಿಡ್ರಿ ಯಾರಿಗೂ, ಹೀಗೆಲ್ಲ ಅಂದರೆ ಒಂದು ದಿವಸ ಒಂದು ಹಿಡಿ ಉಪ್ಪು ಜಾಸ್ತಿ ಹಾಕೇ ಬಿಡ್ತಾನೆ ಗ್ಯಾರಂಟಿ. ನಿಮ್ಮದೇ ಅಮೃತ ಅಂತ ಹೊಗಳಿದರೆ ಪರವಾಗಿಲ್ಲ, ಸುಧಾರಿಸ್ಕೊಂಡಾದರೂ ಚೆನ್ನಾಗಿ ಮಾಡ್ತಾರೆ. ಇದು ರಾಮನ ಅಭಿಪ್ರಾಯ, ರಾಮ ಹೇಳುವ ನೀತಿ. ಆದ್ದರಿಂದ ಜಾನಕಿ, ನಾನು ಕಾಡಿಗೆ ಹೋಗ್ತೀನಿ, ನೀನು ಭರತನ ಮುಂದೆ ನನ್ನನ್ನೇ ಹೊಗಳೋದು, ನನ್ನನ್ನೇ ಪ್ರಶಂಸೆ ಮಾಡೋದು ಹೀಗೆಲ್ಲ ಮಾಡಬೇಡ, ನಿನಗೇನಾದರೂ ತೊಂದರೆ ಆದೀತು. ಇವತ್ತು ಲೋಕದಲ್ಲಿ ನಡೆಯೋದು ಅದೇನೆ. ಯಾರು ಅಧಿಕಾರಕ್ಕೆ ಬಂದಿರ್ತಾರೋ ಅವ್ರನ್ನೇ ಹೊಗಳ್ಕೊಂಡಿರ್ಬೇಕು. ಅವ್ರ ಎದುರುಗಡೆ ಮತ್ತೊಬ್ಬರನ್ನ ಹೊಗಳಿದರೆ ಅವರಿಗೆ ಸಹನೆ ಆಗೋದಿಲ್ಲ. ವೃದ್ಧಿಯುಕ್ತ ಹಿ ಪುರುಷಾ ನ ಸಹಂತೆ ಪರಸ್ತವಂ. ಇಷ್ಟೆಲ್ಲ ನೀತಿ ಹೇಳಿದ. ಸೀತೆ ಕೇಳಿದ್ಲು, ಯಾಕೋ ನೀವು ಇದನ್ನೆಲ್ಲ ಹೇಳೋದು ನೋಡಿದರೆ ನಾನು ಬಿಟ್ಟು ಹೋಗೋ ಲಕ್ಷಣ ಇದೆಯಲ್ಲ ಅಂದ್ಲು. ಹೌದು, ಮತ್ತೆ ನಿನ್ನನ್ನು ಕರ್ಕೊಂಡು ಹೋಗ್ಲಿಕ್ಕೆ ಆಗ್ತದಾ? ಕಲ್ಲು ಮುಳ್ಳು ಅಂಥ ದಂಡಕಾರಣ್ಯ ನೀನು ಹೇಗೆ ಬರಲಿಕ್ಕೆ ಸಾಧ್ಯ? ರತ್ನಕಂಬಳಿ ಮೇಲೆ ಓಡಾಡಿದವಳು ನೀನು, ಅಲ್ಲಿ ಬಂದು ಆ ಮುಳ್ಳಿನ ಮೇಲೆ ಕಲ್ಲಿನ ಮೇಲೆ ಕಲ್ಲು ಹರಳು ಚುಚ್ಚುತ್ತೆ ಕಾಲಿಗೆ, ಹೇಗೆ ಸಹನೆ ಮಾಡಲಿಕ್ಕೆ ಆದೀತು ನಿನಗೆ? ಅದರಿಂದ ನೀನಿಲ್ಲಿರು, ಸುಮ್ಮನೆ ಬರ್ತೀನಿ ಅಂತ ಹಠ ಮಾಡಬೇಡ. ಅಕಸ್ಮಾತ್ ನಾನಿಲ್ಲದೆ ನಿನಗೆ ಗಂಡನ ಮಾವನ ಮನೆಯಲ್ಲಿರಲಿಕ್ಕೆ ತೊಂದರೆ ಆದರೆ ತವ್ರ ಮನೆಗೆ ಹೋಗಿರು. 14 ವರ್ಷ ಮುಗಿದ ಮೇಲೆ ನಾನು ಬರ್ತೀನಿ, ಒಂದು ಟೆಲಿಗ್ರಾಮ್ ಕೊಡ್ತೀನಿ, ಬಂದುಬಿಡು ಅಷ್ಟೇ. ಕೆಲವರಿಗೆ ಅದು ಗಂಡ ಇದ್ದರೆ ಚೆನ್ನಾಗಿರ್ತದೆ, ಗಂಡ ಇಲ್ಲದೆ ಮಾವನ ಮನೆಯಲ್ಲಿರಲಿಕ್ಕೆ ಕಸಿ ವಿಷಯ ಆಗ್ತದೆ. ಆವಾಗ ತವ್ರ ಮನೆಗೆ ಹೋಗು, ಪರವಾಗಿಲ್ಲ. ಸೀತೆ ಅಂದು ಇದು ಯಾಕೋ ಪೂರ್ತಿ ನೋಡಿದರೆ ಬಿಟ್ಟು ಹೋಗೋ ಲಕ್ಷಣವೇ ಇದೆಯಲ್ಲ ಅಂತ ಅವಳ ಹಠ. ಯಾಕೋ ನನ್ನನ್ನು ಬಿಟ್ಟು ಹೋಗೋ ಹಾಗೆ, ಮತ್ತು ನಿನ್ನನ್ನು ಸರ್ವಾತ್ಮನೇ ಕರ್ಕೊಂಡು ಹೋಗೋದಿಲ್ಲ. ಎಲ್ಲಿಯಾದರೂ ಉಂಟೆ ದಂಡಕಾರಣ್ಯಕ್ಕೆ ಕರ್ಕೊಂಡು ಹೋಗೋದು ಹೆಣ್ಣುಮಕ್ಕಳನ್ನು? ನಿನ್ನ ಕೈಲಿ ಅದೆಲ್ಲ ಆಗೋದಿಲ್ಲ ಅಂದಾಗ ಸೀತೆ ಒಂದು ಉಪಾಯ ಮಾಡಿದ್ಲು. ಪರವಾಗಿಲ್ಲ, ನಾನು ತವ್ರ ಮನೆಗೆ ಹೋಗ್ತೀನಿ, ಆದರೆ ನಮ್ಮಪ್ಪ ಏನಂದ್ಕೋತಾನೆ ಗೊತ್ತಾ? ನಾನು ನನ್ನ ಮಗಳನ್ನು ಮದುವೆ ಮಾಡಿಕೊಟ್ಟದ್ದು ಬಹುಶಃ ಒಂದು ಗಂಡಿಗಲ್ಲ, ಗಂಡು ವೇಷದ ಹೆಣ್ಣಿಗೆ ಮದುವೆ ಮಾಡಿಕೊಟ್ಟಿದ್ದೀನಿ ಅಂತ ಅಂದ್ಕೋತಾನೆ. ಯಾಕೆ ಅಂದರೆ ನೀನು ಈ ಹೆಂಡತಿಗೂ ಊಟಕ್ಕೆ ಹಾಕ್ಲಿಕ್ಕಾಗದೆ
ತವ್ರ ಮನೆ ಕಳಿಸಿದಾನಲ್ಲ, ಅವನೆಂಥ ಪುರುಷ, ಅವನು ಬಹುಶಃ ಹೆಣ್ಣೇ ಇರಬೇಕು, ಗಂಡು ವೇಷ ಹಾಕ್ಕೊಂಡು ಮದುವೆ ಮಾಡ್ಕೊಂಡಿದ್ದಾನೆ ಅಂತ ಅಂದ್ಕೋತಾನೆ. ಕಿಂತು ಆಮನ್ಯತ ವೈದೇಹ ಸ್ತ್ರೀಯಂ ಪುರುಷ ವಿಗ್ರಹಂ, ಸ್ತ್ರೀಯಂ ಪುರುಷ ವಿಗ್ರಹ, ಪುರುಷ ವೇಷ ಹಾಕ್ಕೊಂಡಂಥ ಒಬ್ಬ ಸ್ತ್ರೀ ನನ್ನ ಅಳಿಯ ಅಂತ ತಿಳ್ಕೊತಾನೆ. ಅದಕ್ಕಾದರೂ ಕರ್ಕೊಂಡು ಹೋಗ್ರಿ ಅಂದಾಗ ಹಂಗಾರೆ ಬಂದುಬಿಡು ಅಂತ. ಇಂಥ ಚುರುಕು ಮಾತಾಡಿ ಸೀತಾದೇವಿ ಪರ್ಮಿಷನ್ ತೊಗೊಂಡ್ಲು. ಹೌದು, ಇಲ್ಲಿದ್ದರೆ ಮಾವ ಏನು ಅಂದ್ಕೊಂಡಾನು ಜನಕ ಮಹಾರಾಜ, ಇವನಂಥ ಅಳಿಯ ತಾನು ಕಾಡಿಗೆ ಹೋದರೆ ಹೆಂಡ್ತಿನ ಕರ್ಕೊಂಡು ಹೋಗುವಂತೂ ಹಾಕಬಾರ್ದೆ, ನನ್ನ ತವ್ರ ಮನೆಗೆ ಕಳಿಸಿದ್ನಲ್ಲ ಅಂತ ಅಂದ್ಕೋತಾನೆ. ಬೇಡ ಬಂದ್ಬಿಡು ಅಂತ ಹೇಳಿ ಕರ್ಕೊಂಡು ಹೋದ. 3 ಜನ ಹೊರಟರು. ದಶರಥ ಮಹಾರಾಜ ಇವರು ಕಾಡಿಗೆ ಹೊರಟಾಗ ಮಂತ್ರಿಯನ್ನು ಕರೆದು ಆಜ್ಞೆ ಮಾಡಿದ, 14 ವರ್ಷಕ್ಕೆ ಬೇಕಾಗುವಷ್ಟು ದವಸ ಧಾನ್ಯಗಳನ್ನೆಲ್ಲ ಸಿದ್ಧಪಡಿಸು. ಎತ್ತಿನ ಬಂಡಿಗಳಲ್ಲಿ, ಎತ್ತಿನ ಗಾಡಿಗಳಲ್ಲಿ 100 ಗಾಡಿ ಆದರೂ ಚಿಂತೆ ಇಲ್ಲ, 14 ವರ್ಷಕ್ಕೆ ಬೇಕಾಗುವಷ್ಟು ದವಸ ಧಾನ್ಯಗಳನ್ನು ಕಳಿಸಿಬಿಡು ಇವರಿಗೆ, ಅಲ್ಲಿ ಯಾವುದೇ ರೀತಿಯಲ್ಲಿ ಇವರಿಗೆ ತೊಂದರೆ ಬರಬಾರ್ದು ಊಟಕ್ಕೆ ಅಂತ. ಕೈಕೇಯಿ ಒಂದು ಗುಡುಗಿದ್ಲು, ಒಂದು ಕಾಳು ಇಲ್ಲಿಂದ ಹೋಗಬಾರ್ದು ರಾಮನ ಹಿಂದೆ ಅಂತಂದು. ಭರತನಿಗೆ ನಾನು ಪಟ್ಟಾಭಿಷೇಕ ಯಾವ ರಾಜ್ಯಕ್ಕೆ ಮಾಡಲಿ, ಸರ್ವಸ್ವವನ್ನು ಕಳ್ಕೊಂಡು ಸರ್ವಸ್ವವನ್ನು ತಗೊಂಡು ಆ ರಾಮ ದಂಡಕಾರಣ್ಯಕ್ಕೆ ಹೋದರೆ ಭರತ ಯಾವುದಕ್ಕೆ ರಾಜನಾಗಬೇಕು, ಇಲ್ಲಿ ಏನು ಉಳಿತು ಅಂತ ರಾಜನಾಗಬೇಕು, ಒಂದು ಕಾಳು ಇಲ್ಲಿಂದ ಹೋಗ್ಲಿಕ್ಕೆ ಬಿಡೋದಿಲ್ಲ ಅಂದ್ಬಿಟ್ರು. ಅಂಥ ಮನಸ್ಸು ಕೆಟ್ಟು ಹೋಗಿತ್ತು ಕೈಕೇಯಿ. ಸರಿ, ಸುಮ್ಮನಾಗಿಬಿಟ್ಟ ದಶರಥ ಮಹಾರಾಜ. ಕೈಕೇಯಿನೇ ತಂದು ಈ ಕಾಡಿನಲ್ಲಿ ವಾಸ ಮಾಡೋರು ಉಟ್ಕೊಳ್ತಾರಲ್ಲ ನಾರುಮಡಿ, ರಾಜೋಚಿತ ವಸ್ತ್ರ ಉಟ್ಕೊಂಡಂಥ ರಾಮ ಸೀತೆ ಅವರಿಗೆಲ್ಲ ತಂದು ನಾರುಮಡಿ ಕೊಟ್ಟು, ಇದನ್ನೆಲ್ಲ ಬಿಚ್ಚಿರಿ, ಈ ನಾರುಮಡಿ ಉಟ್ಕೊಂಡು ಹೋಗಿ, ಇಂಥ ವಸ್ತ್ರ ಉಟ್ಕೊಂಡು ಕಾಡಿಗೆ ಹೋಗೋದಲ್ಲ, ಅದು ನನಗೆ ಸಮಾಧಾನ ಇಲ್ಲ ಅಂತ ಆ ಒಳ್ಳೆ ಬೆಲೆ ಬಾಳುವ ವಸ್ತ್ರಗಳನ್ನೆಲ್ಲ ಬಿಚ್ಚಿಸಿ ನಾರುಮಡಿ ಉಡಿಸಿ ಕಳಿಸ್ತಾ ಇದ್ದ. ಆಮೇಲೆ ಕಾಡಿನಲ್ಲಿ ಹೊರಟು ರಥದಲ್ಲಿ ಕೂತ್ಕೊಂಡು ಹೊರಟರು. ದಶರಥ ಮಹಾರಾಜ ಸುಮಂತ್ರ ಅವನು ರಥ ನಡೆಸ್ಕೊಂಡು ಹೋಗುವನು ಸುಮಂತ್ರ ನಿಲ್ಲು ನಿಲ್ಲು, ಇನ್ನೊಂದಿಷ್ಟು ಹೊತ್ತು ರಾಮನ ನೋಡ್ತೇನೆ, ನಿಲ್ಲು ನಿಲ್ಲು ಅಂತ ದಶರಥ ಕೂಗ್ತಾ ಇದ್ದಾನೆ. ರಾಮ ಮಾತ್ರ ರಥದಲ್ಲಿ ಕೂತವನು, ಸುಮಂತ್ರ ಬೇಗ ಹೋಗು ಬೇಗ ಹೋಗು ಅಂತ ರಾಮ. ಈ ಕಡೆ ರಾಮ ಬೇಗ ಹೋಗು ಅಂತಾನೆ, ಗಚ್ಚ ಗಚ್ಚೇತಿ ರಾಘವಃ ತಿಷ್ಠ ತಿಷ್ಠೇತಿ ರಾಜ, ನಿಲ್ಲು ನಿಲ್ಲು ಅಂತ ದಶರಥ, ಹೋಗು ಬೇಗ ಅಂತ ರಾಮ. ಸುಮಂತರ ಇಕ್ಕಟ್ಟಿಗೆ ಸಿಗಾಕೊಂಡ. ಕೇಳಿದ, ರಾಮ ನೀನು ನೋಡಿದರೆ ರಥದಲ್ಲಿ ಕೂತ್ಕೊಂಡು ಬೇಗ ಹೋಗು ಅಂತ ಅವಸರ ಪಡಿಸ್ತಾ ಇದ್ದಿ, ಮಹಾರಾಜರಲ್ಲಿ ನಿಲ್ಲು ನಿಲ್ಲು ಅಂತ ಹೇಳ್ತಿದ್ದಾರೆ, ನಾನು ಯಾರ ಮಾತು ಕೇಳಲಿ, ನನ್ನ ಮಾತು ಕೇಳು, ಮೊದಲು ಹೋಗಿಲ್ಲಿಂದ ಅಂತಂದ. ನಿನ್ನನ್ನು ಕಾಡಿಗೆ ಬಿಟ್ಟು ನಾನು ವಾಪಸ್ ಬಂದಾಗ ಬೈಸ್ಕೊಂಡ್ರೆ ಏನು ಮಾಡಲಿ ನಾನು ಅಂತ ಕೇಳಿದ ಸುಮಂತರ. ಅಲ್ಲಿ ಜನ ಎಲ್ಲ ಅಳ್ತಾ ಇದ್ದರು, ಆ ಅಳು ಮಧ್ಯದಲ್ಲಿ ನೀ ಹೇಳಿದ್ದು ಕೇಳಿಸ್ಲಿಲ್ಲ ಅಂತ ಸುಳ್ಳು ಹೇಳಿಬಿಡು ದಶರಥನ ಹತ್ರ ಅಂತಾನೆ ರಾಮ. ಯಾಕೆಂದ್ರೆ ಮೊದಲು ಇಲ್ಲಿಂದ ಹೋಗಬೇಕು, ನಾವಿದ್ದಷ್ಟು ದಶರಥನಿಗೆ ಅಳು ಬರ್ತಾನೇ ಇರ್ತದೆ. ನಾವು ಕಣ್ಮರೆಯಾಗಿ ಆಚೆ ಹೋಗಿಬಿಟ್ರೆ ಸ್ವಲ್ಪ ಹೊತ್ತು ಅಳ್ತಾನೆ, ಸುಮ್ಮನಾಗ್ತಾನೆ. ಯಾವಾಗಲೂ ಅಷ್ಟೇ, ಅರೆ ಬರೆ ಜೀವ ಮಾಡ್ಕೊಂಡಿದ್ದಾಗ ನೋಡಿ ನೋಡಿ ದುಃಖ ಜಾಸ್ತಿ. ಹೋಗುವವರಿದ್ದರೆ ಒಂದು ಸಲ ಹೋಗಿಬಿಡ್ಬೇಕು, ಅವರು ಸ್ವಲ್ಪ ಹೊತ್ತು ದುಃಖ ಆಗ್ತದೆ, ಮರೀತಾರೆ. ಆದ್ದರಿಂದ ನಾವು ಕಣ್ಣೆದುರಿಗೆ ಇದ್ದಷ್ಟು ಅವನಿಗೆ ದುಃಖ ತಡ್ಕೊಳ್ಳಿಕ್ಕಾಗೋದಿಲ್ಲ. ಆದ್ದರಿಂದ ಮೊದಲು ಹೊರಡಿಲ್ಲಿಂದ ಅಂತ ಹೇಳಿ, ಆಮೇಲೆ ಬಂದಾಗ ದಶರಥ ಕೇಳಿದರೆ ಹೇಳು, ಗಲಾಟೆಯಲ್ಲಿ ನೀ ಹೇಳಿದ್ದು ನನಗೆ ಕೇಳಿಸಲಿಲ್ಲ, ರಾಮ ಹೇಳಿದ್ದು ಕೇಳಿಸ್ತು, ಹೊರಟುಬಿಟ್ಟೆ ಅಂತ ಹೇಳಿಬಿಟ್ರಷ್ಟೆ ಅಂತ ಹೇಳಿ ಹೊರಟು. ರಾಮ ಸೀದಾ ಬಂದ, ಸುಮಂತ್ರ ರಥ ಕರ್ಕೊಂಡು ಬಂದ. ಒಂದು ಕಡೆ ರಾತ್ರಿ ಆಯಿತು. ರಾತ್ರಿ ಮಲಗಿದರು ಕಾಡಿನಲ್ಲೇ. ಪ್ರಜೆಗಳೆಲ್ಲರೂ ಕೂಡ ಹಿಂಬಾಲಿಸಿದ್ರಂತೆ. ರಾಮ ರಾತ್ರಿ ಆಗೋ ತನಕ ಹಿಂಬಾಲಿಸಿದ್ದಾರೆ. ರಾಮ ಎಲ್ಲಿ ಕಾಡಿನಲ್ಲಿ ಮಲ್ಕೊಂಡೋ ಅಲ್ಲೇ ಪ್ರಜೆಗಳು ಮಲ್ಕೊಂಡ್ರಂತೆ, ಮನೆಗೆ ಹೋಗಲೇ ಇಲ್ಲ. ಒಬ್ಬಳು ಮಾತ್ರ ಮನೆಯಲ್ಲಿ ಹಾಗೆ ಉಳ್ಕೊಂಡಿದ್ದೆ. ಯಾಕೆಂದರೆ ಆಗ್ತಾನೆ ಒಂದು ಕೂಸು ಹುಟ್ಟಿತ್ತು. ಅದು ಎಷ್ಟು 16 ವರ್ಷದ ಮೇಲೆ ಒಂದು ಅಪರೂಪಕ್ಕೊಂದು ಗಂಡು ಮಗು ಹುಟ್ಟಿತ್ತು. ಮಕ್ಕಳೇ ಇದ್ದಿಲ್ಲಂತೆ, ಅಪರೂಪಕ್ಕೊಂದು ಗಂಡು ಮಗು ಹುಟ್ಟಿತ್ತು. ಅವಳು ಮಾತ್ರ ಮನೆಯಲ್ಲಿದ್ದಂತೆ. ಆದರೆ ಕೂಸು ಹುಟ್ಟಿದೆ ಅನ್ನೋ ಸಂಭ್ರಮ ಅವಳಿಗಿಲ್ಲ. ಆ ಕೂಸಿಗೆ ಹಿಡಿ ಶಾಪ ಹಾಕ್ತಿದ್ಲಂತೆ. ಯಾವ ಗಳಿಗೆಯಲ್ಲಿ ಹುಟ್ಟಿದೆಯೋ ಏನೋ ನೀ ಹುಟ್ಟಿದ ಗಳಿಗೆ ರಾಮ ಕಾಡಿಗೆ ಹೋದ. ಏನು ಹುಟ್ಟಿದಬ್ಬ ಮಾಡಬೇಕು ಪ್ರತಿ ವರ್ಷ?
ಹುಟ್ಟಿದ ಹಬ್ಬ ಅಂತ ಮಾಡಬೇಕು. ಅವತ್ತು ರಾಮ ಕಾಡಿಗೆ ಹೋದ ಹಬ್ಬ. ಎಲ್ಲರ ಮನೆಯಲ್ಲಿ ಕಾಡಿಗೆ ಹೋದ ದಿವಸ ಅಂತ ಶೋಕಾಚರಣೆ ಇದ್ದರೆ ನಮ್ಮ ಮನೆಯಲ್ಲಿ ಅವತ್ತು ಹುಟ್ಟಿದ ಹಬ್ಬ ಮಾಡಲಿಕ್ಕೆ ಸಾಧ್ಯನಾ? ರಾಮ ಕಾಡಿಗೆ ಹೋದ ಗಳಿಗೆಯಲ್ಲಿ ಹುಟ್ಟಿದ್ದೀನಿ ನೀನು ಅಲ್ಲ, ನೀ ಹುಟ್ಟಿದ ಗಳಿಗೆಯಲ್ಲಿ ರಾಮ ಕಾಡಿಗೆ ಹೋದ. ನಿನ್ನ ಕಾಲ್ಗುಣ ಅಂಥದ್ದು ಅಂತ ಆ ಶಿಶುವಿಗೆ ಶಾಪ ಹಾಕಿದ್ಲಂತವಳು. ಎಷ್ಟು ಹಚ್ಕೊಂಡಿದ್ದರು ರಾಮನ್ನ ಪ್ರಜೆಗಳು ಅಂತ ತೋರಿಸ್ತಾರೆ. ಸದ್ಯೋಜಾತವಾದ ಅಪರೂಪಕ್ಕೆ ಹುಟ್ಟಿದ ಗಂಡು ಮಗನಿಗೆ ಇಷ್ಟು ಶಾಪ ಹಾಕಬೇಕಾದ್ರೆ ರಾಮನ ಮೇಲೆ ಎಷ್ಟು ಭಕ್ತಿ ಇತ್ತು. ಉಳಿದವರೆಲ್ಲ ಹೋದರು, ರಾಮ ಮಲಗಿದ. ಅವರು ಎಲ್ಲರೂ ಪ್ರಜೆಗಳು ಮಲಗಿದರು. ರಾಮ ಬೇಗ ಎದ್ದ, ಸುಮಂತ್ರನ ಎಬ್ಬಿಸಿದ, ಲಕ್ಷ್ಮಣ ಸೀತೆಯನ್ನು ಎಬ್ಬಿಸಿದ, ರಥದಲ್ಲಿ ಕೂಡಿಸಿದ. ಅಯೋಧ್ಯೆಗೆ ತಿರುಗಿಸೋ ರಥ ಅಂದ. ಸುಮಂತ್ರನಿಗೆ ಹಿಗ್ಗಾಗಿ ಹೋಯಿತು. ಓ, ರಾಮ ಬುದ್ಧಿ ಬದಲಾಯಿಸಿ ವಾಪಸ್ ಹೋಗ್ತಿದ್ದಾನೆ ಅಂತ ಅಂದುಕೊಂಡು ಅಯೋಧ್ಯೆ ಕಡೆ ತಿರುಗಿಸಿದ. ಸ್ವಲ್ಪ ಹೊತ್ತು ಅಯೋಧ್ಯೆ ಕಡೆ ಬಂದು, ಸ್ವಲ್ಪ ದೂರದ ತನಕ ಅಯೋಧ್ಯೆ ಕಡೆ ಬಂತು. ರಾಮ ಮತ್ತೆ ಹೇಳಿದೆ, ಸುಮಂತ್ರ ಕಾಡಿಗೆ ಹೋಗು, ವಾಪಸ್ ಹೋಗು ಅಂತ. ಏನು ಆಟ ಆಡಿಸ್ತಾ ಇದ್ದೀನಿ ನೀನು ಅಂತ ಅವನು. ಇಲ್ಲ, ಈಗಿನ್ನೂ ಪ್ರಜೆಗಳು ಮಲಗಿದ್ದಾರೆ, ಅವರು ಎದ್ದಿಲ್ಲ, ನಾವು ಈ ಕಡೆ ಹೋಗೋಣ. ಪ್ರಜೆಗಳೆಲ್ಲ ಎದ್ದ ಮೇಲೆ ನೋಡ್ತಾರೆ ರಥ ಆ ಕಡೆ ಹೋಗಿರ್ತದೆ. ಓ, ರಾಮ ಅಯೋಧ್ಯೆಗೆ ಹೋಗಿದ್ದಾನೆ ಅಂತ ಎಲ್ಲರೂ ಅಯೋಧ್ಯೆಗೆ ಓಡ್ತಾರೆ ಕಣ್ಣು ಮುಚ್ಚಿಕೊಂಡು. ನಾವು ಕಾಡಿಗೆ ಹೋಗೋಣ. ಇಲ್ದಿದ್ರೆ ಇವ್ರು ನಮ್ಮ ಬೆನ್ನು ಬಿಡಲ್ಲ, ಇವ್ರು ನಮ್ಮ ಬೆನ್ನು ಬಿಡೋದಿಲ್ಲ. ಬಿಡಬೇಕಾದ್ರೆ ಇದೇ ಉಪಾಯ ಮಾಡಬೇಕು ಅಂತ ಹೇಳಿ ಆ ಅಯೋಧ್ಯೆ ಕಡೆ ರಥ ತಿರುಗಿಸಿ ಆಮೇಲೆ ಈ ಕಡೆ ಬಂದಿದ್ದಾನೆ. ಈ ಕಡೆ ಬಂದದ್ದನ್ನು ಮತ್ತೆ ನೋಡೋದಿಲ್ಲ. ಮೊದಲಂತೂ ಅಯೋಧ್ಯೆ ಕಡೆ ತಿರುಗಿದ ಚಿಹ್ನೆ ಇತ್ತಲ್ಲ, ಕಣ್ಣು ಮುಚ್ಚಿಕೊಂಡು ಹೋಗ್ತಾರೆ ಅಯೋಧ್ಯೆಗೆ ಪ್ರಜೆಗಳು. ಹೀಗೆ ಮಾಡಿ ರಾಮ ಕಾಡಿಗೆ ಮುಂದೆ ಹೊರಟ. ಮರುದಿವಸ ಪ್ರಜೆಗಳೆಲ್ಲ ನೋಡಿದರು, ರಾಮ ಇಲ್ಲ. ಎಲ್ಲಿ ಹೋಗಿದೆ ರಥ ಅಂತ ನೋಡುವಾಗ ರಥ ಆ ಕಡೆ ಹೋಗಿದೆ. ಓ, ಅಯೋಧ್ಯೆಗೆ ಹೋಗಿದ್ದಾನೆ ಅಂತ ಎಲ್ಲ ಪ್ರಜೆಗಳು ಅಯೋಧ್ಯೆ ತನಕ ಓಡಿದರು. ಅಲ್ಲಿ ರಾಮನಿಗಿಂತ ಮೊದಲು ಹೋಗಿ ಸ್ವಾಗತ ಮಾಡೋಣ, ಹಾರ ಹಾಕೋಣ ಅಂತ. ಅಲ್ಲಿ ರಾಮ ಇಲ್ಲ. ಅಂತೂ ರಾಮನ ತಪ್ಪಿಸ್ಕೊಂಡ್ರು. ಹಿಂಬಾಲಿಸಿದವರೆಲ್ಲ ರಾಮನ ತಪ್ಪಿಸ್ಕೊಂಡ್ರು. ಯಾಕೆ ಅಂದರೆ ಅವ್ರ ನಿದ್ದೆ. ಇವರೇನಾದರೂ ನಿದ್ದೆ ಮಾಡದೇ ಹೋಗಿದ್ರೆ ಗೊತ್ತಾಗ್ತಿತ್ತು. ನಿದ್ದೆ ಮಾಡಿದ್ರಿಂದ ರಾಮ ಕೈ ತಪ್ಪಿ ಹೋದ. ಇದೇ ಸಂದೇಶ ರಾಮಾಯಣದ. ಅಜ್ಞಾನದ ನಿದ್ದೆಯಲ್ಲಿ ಇರಬೇಡ್ರಿ, ದೇವರು ಕೈ ತಪ್ಪಿ ಹೋಗ್ತಾನೆ. ನಿದ್ದೆ ಅಂದರೆ ಅಜ್ಞಾನ. ಅಜ್ಞಾನದ ಪರಿಸ್ಥಿತಿಯಲ್ಲಿ ನಾವಿದ್ದರೆ ದೇವರು ರಾಮ ನಮ್ಮ ಕಣ್ಣು ತಪ್ಪಿಸಿ ಹೋಗಿಬಿಡ್ತಾನೆ. ರಾತ್ರಿ ಬಂದ. ಗುಹ ಅಂತ ಒಬ್ಬ ಗಂಗಾ ತೀರಕ್ಕೆ ಬಂದ ಶ್ರೀರಾಮ. ಅಂದರೆ ಸುಮಂತ್ರ ರಥ ಗಂಗಾ ತೀರದ ತನಕ ಬಂತು. ಅಲ್ಲಿ ಒಬ್ಬ ಗುಹ ಅಂತ ಒಬ್ಬ ಬೆಸ್ತ, ಇದು ದೋಣಿ ನಡೆಸುವ ಬೆಸ್ತ ಅಂಬಿಗ. ಅವನಲ್ಲಿ ಒಂದು ಗುಡಿಸಲು ಕಟ್ಟಿಕೊಂಡಿದ್ದ. ರಾಮ ಆ ಗುಹನ ಗುಡಿಸಲಲ್ಲಿ ಮಲ್ಕೊಂಡಂತೆ. ಎಂಥ ಅರಮನೆಯಲ್ಲಿ ಮಲ್ಕೊಳ್ಳುವವನು ರಾಮ ಅವತ್ತು ಗುಹನ ಗುಡಿಸಲಲ್ಲಿ ಮಲ್ಕೊಂಡಿದ್ದಾನೆ. ಮಲ್ಕೊಂಡದ್ದು ಸುಮ್ಮನೆ ಅಲ್ಲ, ನಿದ್ದೆ ಮಾಡಲಿಲ್ಲ, ಸುಮ್ಮನೆ ಗುಹನ ಆಶ್ರಮದಲ್ಲಿ ಮಲ್ಕೊಂಡ. ರಾತ್ರಿಡೀ ಗುಹನ ಜೊತೆಗೆ ಸೌಹಾರ್ದದಿಂದ ಮಾತಾಡಿದ್ನಂತೆ. ಯಾವ ರಾಜರು ಮಾತಾಡ್ತಾರೆ ಹೇಳಿ? ತಮ್ಮ ಕೆಲಸ ಆದರೆ ಆಯಿತು, ಯಾರಾದರೂ ಯೋಗಕ್ಷೇಮ ವಿಚಾರಿಸ್ತಾರೆ. ರಾಮ ಮಾತ್ರ ಹಾಗಲ್ಲ. ನಿನಗೆ ತಿಂಗಳಿಗೆ ಎಷ್ಟು ಸಂಪಾದನೆ ಆಗುತ್ತೆ, ಗಂಗಾ ನದಿ ದಾಟಲಿಕ್ಕೆ ಎಷ್ಟು ಜನ ಬರ್ತಾರೆ, ಎಷ್ಟು ಉಳಿತದೆ, ಎಷ್ಟು ಖರ್ಚಾಗ್ತದೆ, ಮಕ್ಕಳೆಷ್ಟು, ಅವರು ಮದುವೆಗೆ ಏನು ಮಾಡ್ಕೊಂಡಿದ್ದಿ, ಇದೊಂದು ನಿದರ್ಶನ ಅಷ್ಟೇ ವಾಲ್ಮೀಕಿಗಳು ಹೇಳೋದು. ಇದರಂತೆ ಪ್ರತಿಯೊಬ್ಬ ಪ್ರಜೆಗಳ ಯೋಗಕ್ಷೇಮ ನೋಡ್ಕೋತಿದ್ನಂತೆ. ಮಕ್ಕಳು ಹುಟ್ಟಿದರೆ ಈ ಮಕ್ಕಳಿಗೆ ಮುಂದೆ ಮದುವೆಗೆ ಏನಾದರೂ ಏರ್ಪಾಟ್ ಮಾಡಿದ್ದೀಯಾ? ಅದೇ ರೀತಿ ಗುಹನ ಹತ್ರ ಎಲ್ಲ ವಿಚಾರ ಮಾಡ್ತಾ ಮಲಗಿದ್ದಾನೆ. ರಾಜನಾದವನು ಎಲ್ಲ ಪ್ರಜೆಗಳ ಜೊತೆಗೆ ಈ ರೀತಿ ವೈಯಕ್ತಿಕ ಸಂಪರ್ಕ ಇಟ್ಕೋಬೇಕು. ದೊಡ್ಡ ದೊಡ್ಡ ರಾಜರು, ಇವತ್ತಿನ ಕಾಲದ ರಾಜರು ತಮ್ಮ ಕೆಲಸಗಾರದ್ದೇ ಯೋಗಕ್ಷೇಮ ನೋಡ್ಕೊಳ್ಳೋದಿಲ್ಲ. ಹಾಗಾದರೂ ಬದುಕಲಿ, ಹಾಗಾದರೂ ಸಾಯಲಿ, ಏನಾದರೂ ಮಾಡಲಿ, ನಮ್ಮ ಕೆಲಸ ಮಾಡ್ಕೊಂಡಿದ್ರೆ ಸರಿ. ರಾಮ ಹಾಗಲ್ಲ. ಗುಹನ ಹತ್ರ ಅದೆಲ್ಲ ವಿಚಾರ ಮಾಡಿದ್ನಂತೆ. ಅಂಥ ಪ್ರೀತಿ ಪ್ರಜೆಗಳ ಮೇಲೆ, ಅಷ್ಟು ವಾತ್ಸಲ್ಯ. ಏನು ಮಾಡ್ಕೊಂಡಿದ್ದಿ ಮುಂದಿನ ನಿನ್ನ ಜೀವನಕ್ಕೆ? ಇದೆಲ್ಲ ಮಾತಾಡಿಕೊಂಡು ಮಲಗಿದ್ದಾನೆ. ಮರುದಿವಸ ಎದ್ದು ಗಂಗಾ ನದಿ ದಾಟಬೇಕು. ದೋಣಿ ತಯಾರು ಮಾಡಿದ. ಸೀತೆ ಲಕ್ಷ್ಮಣ ದೋಣಿ ಏರಿದರು. ರಾಮ ಏರಬೇಕು. ರಾಮ ದೋಣಿ ಏರುವಾಗ ಸಲಿಗೆಯಿಂದ ರಾಮನ ರಟ್ಟೆ ಹಿಡಿದು ವಾಪಸ್ ಹೇಳದ್ನಂತೆ. ತಡಿ ರಾಮ, ನನ್ನ ದೋಣಿ ಏರಬೇಡ ಅಂತಂದ. ಯಾಕೆಂದರೆ ಒಂದು ಸಲ ನಿನ್ನ ಕಾಲು ತೊಳಿತೀನಿ, ಆಮೇಲೆ ಏರು ಅಂದ. ನಿನ್ನ ದೋಣಿಯಲ್ಲಿ ಏರ್ಲಿಕ್ಕೆ ನನ್ನ ಕಾಲು ತೊಳಿಬೇಕಾ ಅಂತ ರಾಮ. ಅಲ್ಲ, ನನಗೊಂದು ಸುದ್ದಿ ಬಂತು, ನೀನು ಜಾನಕಿ ಸ್ವಯಂವರಕ್ಕೆ ಹೋಗುವಾಗ
ಯಾವುದೋ ಕಲ್ಲಿನ ಮೇಲೆ ನೀನು ಕಾಲು ಉರಿದಿಯಂತೆ, ಆ ಕಲ್ಲು ಕನ್ಯೆ ಆದ್ಲಂತೆ. ಅದೊಂದು ಕಥೆ ಗೊತ್ತಾಯಿತು ನನಗೆ, ಯಾರೋ ಸುದ್ದಿ ಹೇಳಿದರು. ಕಲ್ಲೇನು ಮರ ಏನು, ಆದ್ದರಿಂದ ನಿನ್ನ ಕಾಲಿನಲ್ಲಿ ಅದೇನೋ ವಿಚಿತ್ರ ಪುಡಿ ಇದೆಯಂತೆ, ಅದು ಜಡ ಪದಾರ್ಥಕ್ಕೆ ತಾಗಿದ್ರೆ ಸಾಕು ಅದು ಕನ್ಯೆ ಆಗ್ತದೆ ಅಂತ ಸುದ್ದಿ ಬಂದಿದೆ. ಆ ಕಲ್ಲಿನ ಮೇಲೆ ಕಾಲಿಟ್ಟು ಅದನ್ನು ಕನ್ಯೆ ಮಾಡಿದವನು ನನ್ನ ದೋಣಿಯಲ್ಲಿ ಕಾಲಿಟ್ಟು ದೋಣಿನೂ ಕನ್ಯೆ ಆಗಿಬಿಟ್ರೆ ನನ್ನ ಜೀವನೋಪಾಯನೂ ಹೋಯಿತು. ಈ ಕನ್ಯೆಗೆ ಮತ್ತೊಂದು ವರ ಹುಡುಕಬೇಕಾಯಿತು. ಆದ್ದರಿಂದ ಕ್ಷಾಲಯಾಮಿ ತವ ಪಾದ ಪಂಕಜಂ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಸಲ. ಕ್ಷಾಲಯಾಮಿ ತವ ಪಾದ ಪಂಕಜಂ ನಾಥ ದಾರು ದೃಶದೋಃ ಕಿಮಂತರಂ ಮಾನುಷೀಕರಣ ಚೂರ್ಣಮಸ್ತಿತೆ ಪಾದಯೋರಿತಿ ಕಥಾ ಪ್ರಸಿದ್ಧಿ. ನಿನ್ನ ಪಾದದಲ್ಲಿ ಮಾನುಷೀಕರಣ ಚೂರ್ಣ ಇದೆಯಂತೆ, ಅದನ್ನೊಂದು ಸಲ ತೊಳಿತೀನಿ, ಆಮೇಲೆ ದೋಣಿಯಲ್ಲಿ ಕಾಲಿಡು ಅಂತ ವಿನೋದ ಮಾಡಿದ್ದಂತೆ ಗುಹ. ಅಂದರೆ ಒಬ್ಬ ಗುಹನಂಥ ದೋಣಿ ನಡೆಸೋವನ ಜೊತೆಗೆ ರಾಮ ಎಷ್ಟು ಸಲಿಗೆಯಿಂದ ಇದ್ದ ರಾಜ ಅಂತ ಹೇಳ್ತಾ ಇದ್ದ. ಪಾದ ತೊಳೆದ, ದೋಣಿಯಲ್ಲಿ ಕೂಡಿಸಿದ, ಗಂಗಾ ನದಿ ದಾಟಿದ್ದಾಯಿತು, ದಕ್ಷಿಣಕ್ಕೆ ಬಂದರು. ಉತ್ತರದಿಂದ ಗಂಗಾ ನದಿ ದಾಟಿ ದಕ್ಷಿಣಕ್ಕೆ ಬಂದರು. ಆಮೇಲೆ ಸುಮಂತ್ರ ಹೊರಟ. ಸುಮಂತ್ರ ಅಲ್ಲಿಂದ ನಾನು ಹೊರಡ್ತೇನೆ ಅಂತ ಹೊರಟ. ಕುದುರೆಗಳೆಲ್ಲ ಅವುಗಳಿಗೆ ಮನಸ್ಸೇ ಇಲ್ಲಂತೆ ಅಯೋಧ್ಯೆಗೆ ಹೋಗ್ಲಿಕ್ಕೆ. ಸುಮಂತ್ರನಿಗೆ ರಥ ತೊಗೊಂಡು ಹೋಗ್ಲಿಕ್ಕೆ ಬಹಳ ಕಷ್ಟ ಆಯ್ತಂತೆ. ಯಾಕೆ, ರಾಮನಿಲ್ಲದೆ ಈ ರಥವನ್ನು ಹೇಗೆ ಒಯ್ಯೋಣ ಅಂತ ಕುದುರೆಗಳಿಗೆ ದುಃಖ. ಹಿಂದೆ ಹೆಜ್ಜೆನೇ ಇಡ್ತಾ ಇಲ್ಲಂತೆ ಅಯೋಧ್ಯೆ ಕಡೆ. ಬಡಿದು 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 ಆ ಕುದುರೆಯನ್ನು ಓಡಿಸಿ ಅಯೋಧ್ಯೆಗೆ ತಂದಂತೆ ಸುಮಂತ್ರ. ಅಷ್ಟು ಹಚ್ಚಿಕೊಂಡಿದ್ದು ಕುದುರೆಗಳು ಕೂಡ. ಆಮೇಲೆ ದೋಣಿ ಇಳಿದ ಮೇಲೆ ರಾಮ ಗುಹನ್ನು ಕೇಳಿದಂತೆ, ಎಷ್ಟು ಕೊಡಬೇಕಪ್ಪ ನಿನಗೆ ಅಂತ ಕೇಳಿದ. ಆಟೋ ಇಳಿದ ಕೂಡಲೇ ಕೇಳ್ತೀವಲ್ಲ ಎಷ್ಟಾಯ್ತಯ್ಯ ಅಂತ. ಗುಹನನ್ನು ಕೇಳಿದ ರಾಮ, ಎಷ್ಟು ಕೊಡಬೇಕು, 3 ಜನ ಏರಿದ್ದೀವಿ, ತಲೆಗೆ ಎಷ್ಟು ಹೇಳು ಅಂತ. ಗುಹ ಹೇಳಿದಂತೆ, ರಾಮ ನೀವೇನೂ ಕೊಡಬೇಕಾಗಿಲ್ಲ. ಒಂದೇ ವೃತ್ತಿಯಲ್ಲಿರುವವರು, ಒಂದೇ ಕಸುಬಿನಲ್ಲಿರುವವರು ಪರಸ್ಪರ ದುಡ್ಡಿಸ್ಕೋಬಾರ್ದು. ಒಬ್ಬ ಕ್ಷೌರಿಕ ಇನ್ನೊಬ್ಬನ ಹತ್ರ ಹೋಗಿ ತಾನು ಕ್ಷೌರ ಮಾಡಿಸ್ಕೊಂಡಾಗ ಎಷ್ಟು ಕೊಡಬೇಕಯ್ಯ ಅಂತ ಕೇಳಿದರೆ, ಏನಿಲ್ಲ, ನಾನು ನಿನ್ನಂಗಡಿಗೆ ಬಂದಾಗ ನಂಗೆ ಕ್ಷೌರ ಮಾಡಿ ಸಾಕು ಅಂತಾನೆ ಅಷ್ಟೇ. ಒಂದೇ ವೃತ್ತಿಯಲ್ಲಿರುವವರು ಪರಸ್ಪರ ದುಡ್ಡಿಸ್ಕೋಬಾರ್ದು. ಇವನು ಅವನಿಗೆ ಫ್ರೀ ಮಾಡಬೇಕು, ಅವನು ಇವನಿಗೆ ಫ್ರೀ ಮಾಡಬೇಕು. ಇಬ್ಬರು ಪುರೋಹಿತರು, ಅವ್ರಿಗೆ ಇವನು ಫ್ರೀ ಮಾಡಬೇಕು, ಇವನು ಅವನಿಗೆ ಫ್ರೀ ಮಾಡಿಬಿಡ್ಬೇಕು ಅಷ್ಟೇ, ಹೋಮ. ಆದ್ದರಿಂದ ಇಬ್ಬರೂ ಸಮಾನ ವೃತ್ತಿ. ಅದು ಹೇಗೆ ಎಂದ ರಾಮ. ನೀನು ಅಂಬಿಗ, ನಾನು ಅಂಬಿಗ ಅಂತಾನೆ ಗುಹ. ಇಷ್ಟೇ ವ್ಯತ್ಯಾಸ, ನೀನು ಅಂಬಿಗ, ನಾನು ಅಂಬಿಗ. ನಾನು ಬರೇ ಗಂಗಾ ನದಿ ದಾಟಿಸೋ ಅಂಬಿಗನಾದರೆ, ನೀನು ಸಂಸಾರ ಸಾಗರವನ್ನು ದಾಟಿಸ್ತಕ್ಕಂಥ ಅಂಬಿಗ ನೀನು. ಅದರಿಂದ ನೀನೇನೂ ಕೊಡಬೇಕಾಗಿಲ್ಲ. ಇವತ್ತು ಗಂಗಾ ನದಿ ದಾಟಿಸಿದ್ದೀನಿ ಅನ್ನೋದನ್ನು ನೆನಪಿಟ್ಟುಕೋ. ಮುಂದೆ ನನ್ನ ಕಾಲ ಮುಗಿದ ಮೇಲೆ ನನ್ನನ್ನು ಸಂಸಾರ ಸಾಗರದಿಂದ ದಾಟಿಸಿ ಮೋಕ್ಷಕ್ಕೆ ಕಳಿಸು. ಆವಾಗ ನಾನು ನಿನಗೇನು ಕೊಡ್ಲಿಕ್ಕೆ ಸಾಧ್ಯ. ಈಗೇನೋ ತಲೆಗೆ 5 ರೂಪಾಯಿ ಅಂತ 15 ರೂಪಾಯಿ ಇಸ್ಕೊಂಡ್ಬಿಟ್ಟೆ ಅಂತ ಇಟ್ಕೋ. ನನ್ನನ್ನು ಸಂಸಾರ ಸಾಗರದಿಂದ ದಾಟಿಸಿದಾಗ ಏನು ಕೊಡ್ಲಿಕ್ಕೆ ಸಾಧ್ಯ ನಾನು. ಗುಹನ ಭಾವನೆ ಇಂಥದ್ದು. ಏನೂ ಇಸ್ಕೊಳ್ಳಿಲ್ಲಂತೆ ಗುಹ. ಇಷ್ಟು ಯಾವ ಜಾತಿ ಆದರೇನು, ದೇವರ ಮೇಲೆ ಭಕ್ತಿ ತಿಳುವಳಿಕೆ ಹಾಗಿತ್ತು ಗುಹನಿಗೆ. ಅಂತೂ ದಾಟಿ ಗಂಗಾ ನದಿ ದಾಟಿ ಈ ಕಡೆ ಬರ್ತಾ ಇದ್ದಾರೆ. ರಥ ಹೋಗಿತ್ತು, ನಡ್ಕೊಂಡೇ ಮುಂದೆ ಪ್ರಯಾಣ ಮಾಡಬೇಕು. ಸೀತಾದೇವಿ ಒಂದು 5-6 ಹೆಜ್ಜೆ ಬಂದಳು. ಗಂಗಾ ನದಿ ಉತ್ತರಕ್ಕೆ ಬಂದು ದಕ್ಷಿಣಕ್ಕೆ ಬಂದು 5-6 ಹೆಜ್ಜೆ ನಡೆದ್ಲು. ರಾಮನ ಹತ್ರ ಒಂದು ಕಡೆ ನಿಂತು ಕೇಳಿಲ್ಲಂತೆ, ಬಂತ ಇದು ದಂಡಕಾರಣ್ಯ ಬಂತ ಅಂದ್ಲಂತೆ. ಎಲ್ಲಿ ಬರ್ತದೆ ದಂಡಕಾರಣ್ಯ? ರಾಮನ ಕಣ್ಣಿನಲ್ಲಿ ಕಣ್ಣೀರು ಬಂತಷ್ಟೇ ಹೊರತು ದಂಡಕಾರಣ್ಯ ಬರಲಿಲ್ಲ. ಬಹಳ ದೂರ ಇದೆ ದಂಡಕಾರಣ್ಯ. ಆ ಗಂಗಾ ನದಿ ದಾಟಿ ಬಂದು ಕೂಡಲೇ ಸೀತಾ ಜವಾತ್ ತ್ರಿಚತುರಾಣಿ ಪದಾನಿ ಗತ್ವಾ ಗಂತವ್ಯ ಮಧ್ಯ ಕಿಯದಿತ್ಯ ಸಕೃದ್ಬ್ರುವಾಣ ರಾಮಾಶೃಣ ಕೃತವತಿ ಪ್ರಥಮಾವತಾರಂ. ಬಂತ ದಂಡಕಾರಣ್ಯ. ಇನ್ನೆಷ್ಟು ದೂರ ಇದೆ ಅಂತ ಕೇಳಿದಾಗ ರಾಮನ ಕಣ್ಣಿನಲ್ಲಿ ಧಾರಾಕಾರ ನೀರು ಬಂತಂತೆ. ಅಲ್ಲಿಯವರೆಗೆ ರಾಮ ಕಣ್ಣೀರು ಹಾಕಿದವನಲ್ಲ. ಸೀತೆ ಈ ಮಾತು ಕೇಳಿದಾಗ ಕಣ್ಣೀರು ಬಂತಂತೆ. ಯಾಕೆ ಅಂದರೆ ನಡ್ಕೊಂಡು ಬಂದಿದ್ದಾಳೆ, ಕಾಲಿಗೆ ಮುಳ್ಳು ಚುಚ್ಚಿತೋ, ನೋವಾಯಿತು, ಎಷ್ಟು ಕಷ್ಟಪಡ್ತಿದ್ದಾಳಲ್ಲ ಅಂತ ಹೇಳಿ ಆ ಸೀತೆಗಾದ ದುಃಖವನ್ನು ಯೋಚನೆ ಮಾಡಿ ಕಣ್ಣೀರು ಹಾಕಿದ್ದಂತೆ ಶ್ರೀರಾಮ.
ಸೀತೆನೂ ಕೂಡ ಉದ್ದೇಶಪೂರ್ವಕವಾಗಿ ಕೇಳಿಲ್ಲ, ಅಂಥವಳಲ್ಲ ಅವಳು. ಬಾಯಿ ತಪ್ಪಿ ಬಂತಂತೆ, ಕಾಲಿಗೆ ಮುಳು ಚುಚ್ಚಿತೋ ಏನಾಯಿತೋ ಸುಸ್ತಾಯಿತೋ ಬಾಯಿ ತಪ್ಪಿ ಕೇಳಿದ್ದಂತೆ. ಇನ್ನೆಷ್ಟು ದೂರ ಇದೆ ದಂಡಕಾರಣ್ಯ ಅಂತ ಕೇಳಿದ ಕೂಡಲೇ ಇವನಿಗೆ ಅಳುನೇ ಬಂತಂತೆ. ಎಂಥ ವ್ಯಕ್ತಿತ್ವ ರಾಮಂದು. ಇವತ್ತು ಹೆಣ್ಣುಮಕ್ಕಳನ್ನ ಯಾರಾದರೂ ನಡೆಸ್ಕೊಂಡು ಕರ್ಕೊಂಡು ಹೋಗ್ಬೇಕಾದ್ರೆ ಆಟೋದಲ್ಲಿ ಹೋಗೋಣ ರೀ ಅಂದರೆ ಸುಮ್ಮನೆ ಬಾ ಕಾಲ್ನಡಿಗೆಯಿಂದ ಅಂತ, ಆಟೋ ಅಂತ ಹೆಲಿಕಾಪ್ಟರ್ ತರ್ತೀನಿ ಬೇಕಾದ್ರೆ ಹೋಗೋಣ ಅಂತ ತಮಾಷೆ ಮಾಡ್ತಾರೆ. ಆದರೆ ರಾಮ ಅದಕ್ಕೆ ಕಣ್ಣೀರು ಹಾಕಿಬಿಟ್ನಂತೆ, ಹೇಗೆ ನಡೆಸ್ಕೋತಾ ಇದ್ದ ಹೆಣ್ಣುಮಕ್ಕಳನ್ನು ಅಂತ. ಹೀಗೆ ಅಲ್ಲಿಂದ ದಾಟಿ ಭರದ್ವಾಜರ ಇದಕ್ಕೆ ಆಶ್ರಮ ಚಿತ್ರಕೂಟ ಪರ್ವತ ಅದಕ್ಕೆಲ್ಲ ಬಂದಿದ್ದಾರೆ. 6 ದಿವಸ ಆಯಿತು ರಾಮ ಹೊರಟು. ಆ ಕಡೆ 6 ದಿವಸದವರೆಗೆ ದಶರಥ ಮಹಾರಾಜನಿಗೆ ಕಣ್ಣೇ ಹೋಗಿಬಿಡ್ತಂತೆ. ರಾಮನ ರಥ ಕಾಣಿಸೋ ತನಕ ಕಣ್ಣಿತ್ತಂತೆ. ಆ ಕಣ್ಣು ದೂರ ತಪ್ಪಿ ರಾಮನ ರಥ ಹೋದ ಕೂಡಲೇ ಕಣ್ಣೇ ಹೋಯ್ತಂತೆ. ಕಣ್ಣೇ ಹೋಯಿತು. ಓಡ್ತಾ ಇದ್ದಾನೆ ರಾಮನ ರಥದ ಹಿಂದೆ. ಒಂದು ಕಡೆ ಎಡವಿ ಬಿದ್ದಂತೆ. ಬಿದ್ದು ಕೂಡಲೇ ಜೊತೆಗೆ ಕೈಕೇಯಿ ಇದ್ಲು. ಕೈಕೇಯಿ ಎತ್ತಲಿಕ್ಕೆ ಬಂದ್ಲಂತೆ ದಶರಥನ್ನ. ಗೊತ್ತಾಯಿತು ದಶರಥನಿಗೆ, ಕುರುಡನಾದರೂ ಗೊತ್ತಾಯಿತು ಇದು ಕೈಕೇಯಿ ಕೈ ಅಂತ ಗೊತ್ತಾಯಿತು. ನನ್ನ ಮೈ ಮುಟ್ಟಬೇಡ ಅಂತ ಕಿರಿಚಿದ್ನಂತೆ ದಶರಥ ಮಹಾರಾಜ. ನನ್ನ ಮೈ ಮುಟ್ಟಬೇಡ ನೀನು ಅಂದ. ಯಾಕ್ರಿ ಹೀಗೆ ಹೇಳ್ತೀರಿ ಅಂದರೆ, ನಂದು ನಿಂದು ಋಣಾನುಬಂಧ ಮುಗಿದೋಯ್ತು. ಯಾವತ್ತು ರಾಮನ್ನ ಕಾಡಿಗೆ ಕಳಿಸಿದಿ ಅವತ್ತು ನನ್ನ ಋಣ ಮುಗಿದೋಯ್ತು. ನನ್ನನ್ನು ನೀನು ಮೈ ಮುಟ್ಟಬೇಡ, ಇನ್ನು ನಿನಗೆ ಅಧಿಕಾರ ಇಲ್ಲ, ಕೌಸಲ್ಯನ ಕರೀರಿ ಅಂತಂದು. ಕೌಸಲ್ಯ ಬಂದು ದಶರಥನ ಎಬ್ಬಿಸಿದ್ಲಂತೆ. ಅಲ್ಲಿಯವರೆಗೆ ಕೌಸಲ್ಯಗಿಂತ ಹೆಚ್ಚು ಪ್ರೀತಿ ಕೈಕೇಯಿ ಮೇಲೆ ಮಾಡ್ತಾ ಇದ್ದ. ಯಾವಾಗ ಕೈಕೇಯಿ ರಾಮನನ್ನು ಕಾಡಿಗೆ ಕಳಿಸಿದ್ಲೋ ಅವತ್ತಿನಿಂದ ನನ್ನ ಮೈ ಮುಟ್ಟಬೇಡ ಅಂತಲೇ ಆಜ್ಞೆ ಮಾಡಿಬಿಟ್ನಂತೆ. ಕೌಸಲ್ಯ ಅರಮನೆಗೆ ಹೋದ. ಕುರುಡನಾಗಿಯೇ ಹೋದ ಕೌಸಲ್ಯ ಅರಮನೆಗೆ ಹೋಗಿ ತನ್ನದೊಂದು ಕಥೆ ಹೇಳ್ಕೊಂಡ. ಕೌಸಲ್ಯ ನಿಮ್ಗೆ ಯಾರಿಗೂ ಹೇಳಿದ್ದಿಲ್ಲ, ಮದುವೆ ಮಾಡಿಕೊಂಡ ಮೇಲೂ ಹೇಳಿದ್ದಿಲ್ಲ, ಒಂದು ದುರಂತ ನನ್ನ ಜೀವನದಲ್ಲಿ ನಡೆದಿತ್ತು, ಈಗ ನೆನಪಾಗಿದೆ, ಅದನ್ನು ಹೇಳ್ತಾ ಇದ್ದೇನೆ ಅಂತ ಒಂದು ಕಥೆ ಹೇಳ್ಕೊಂಡ. ಶಬ್ದವೇಧ ಪಟುನಾ ಮೃಗಯಾಯಾಮ್ ತಿಷ್ಠತೋಷ ಶಿವನದ್ವಿಪ ಬುದ್ಧ್ಯಾ. ಮದುವೆ ಆಗಿತ್ತು ನಿಮ್ಮದು, ಆದರೂ ಮಕ್ಕಳಾಗಿದ್ದಿಲ್ಲ, ಇನ್ನು ನಿಮ್ಮಲ್ಲಿ ಮಕ್ಕಳಾಗಿದ್ದಿಲ್ಲ. ಒಂದು ದಿವಸ ನಾನು ಬೆಳಗ್ಗೆ ಉಷಃಕಾಲದಲ್ಲಿ ಎದ್ದಾಗ ಬೇಟೆಗೆ ಹೋಗಿದ್ದೆ. ಬೆಳಿಗ್ಗೆದ್ದು ಬೇಟೆಗೆ ಹೋಗ್ತಿದ್ದಂತೆ ದಶರಥ ಮಹಾರಾಜ. ಉಷಃಕಾಲದಲ್ಲಿ ಬೇಟೆಗೆ ಹೋಗಿದ್ದೆ. ಕಾಡಿನಲ್ಲಿ ಬೇಟೆಗೆ ಹೋದಾಗ ನನಗೊಂದು ಶಬ್ದ ಕೇಳಿಸ್ತು. ಆನೆ ಸರೋವರದಲ್ಲಿ ತನ್ನ ಸೊಂಡಿಲಿನಿಂದ ನೀರು ಕುಡಿಯೋ ಶಬ್ದ ಕೇಳಿಸ್ತು. ನಾನು ಶಬ್ದವೇಧಿ ಅಂತ ಒಂದು ಬಿರುದಿತ್ತು ಅವನಿಗೆ. ಶಬ್ದವೇಧಿ ಅಂದರೆ ಶಬ್ದ ಕೇಳಿ ಬಾಣ ಬಿಡೋದು. ಭಾರಿ ನ್ಯಾಕಬೇಕು ಅದಕ್ಕೆ, ಅಷ್ಟು ಸುಲಭ ಅಲ್ಲ. ಶಬ್ದ ಕೇಳಿ ಎಲ್ಲಿಂದ ಬಂತು, ಯಾವ ಸ್ಪಾಟ್ನಿಂದ ಬಂತು, ಸರಿಯಾಗಿ ಅದೇ ಗುರಿಗೆ ಹೋಗಿ ತಾಗಬೇಕು ಬಾಣ. ಅದಕ್ಕೆ ಶಬ್ದವೇಧಿ ಅಂತಾರೆ. ಈಗ ನಮಗೂ ಕೂಡ ಕೆಲವು ಸಲ ಮೊಬೈಲ್ ಶಬ್ದ ಮಾಡ್ತದೆ, ಎಲ್ಲಿಂದ ಶಬ್ದ ಬಂತು ಅಂತ ಗೊತ್ತಾಗಲ್ಲ. ಅಲ್ಲಿ ಹುಡುಕೋದು, ಇಲ್ಲಿ ಹುಡುಕೋದು, ಬ್ಯಾಗಲ್ಲಿ ಹುಡುಕೋದು, ಎಲ್ಲಿ ಮೊಬೈಲ್ ಶಬ್ದ ಎಲ್ಲಿಂದ ಬಂತು ಅಂತ ಗೊತ್ತಾಗಲ್ಲ ಮನೆಯಲ್ಲಿ. ಇದು ಯಾರಾದರೂ ಮಾತಾಡಿದರೆ ಆ ಶಬ್ದ ಎಲ್ಲಿಂದ ಬಂತು, ಪ್ರಾಣಿ ಪಕ್ಷಿ ಕೂಗಿದರೆ ಎಲ್ಲಿಂದ ಬಂತು ಅಂತ ತಿಳ್ಕೊಂಡು, ನಾಯಿ ಬೊಗಳಿದರೆ ಎಲ್ಲಿ ಬೊಗಳ್ತಾ ಇದೆ ಅಂತ ತಿಳ್ಕೊಂಡು ಅದೇ ಗುರಿಗೆ ಬಾಣ ಬಿಡೋದು. ಅದಕ್ಕೆ ಶಬ್ದವೇಧಿ ಅಂತಾರೆ. ದಶರಥ ಅದರಲ್ಲಿ ಪಟುವಾಗಿದ್ದಂತೆ. ಉಷಃಕಾಲದಲ್ಲಿ ಹೋಗಿದ್ದಾನೆ. ಆನೆ ಸೊಂಡಿಲಿನಿಂದ ನೀರು ಕುಡಿಯೋ ಶಬ್ದ ಕಿವಿಗೆ ಬಿತ್ತು. ಸರಿಯಾಗಿ ಗುರಿ ಇಟ್ಟು ಬಾಣ ಬಿಟ್ಟ. ಬಾಣ ಹೋಯಿತು. ಆದರೆ ಸತ್ತದ್ದು ಆನೆ ಅಲ್ಲ, ಒಬ್ಬ ಮನುಷ್ಯ ಸತ್ತಂತೆ. ಅಯ್ಯೋ ಅಂತ ಕೂಗಿ ಸತ್ತ. ಯಾರೋ ಮನುಷ್ಯ ಸತ್ತ. ಇದೇನಿದು, ನನ್ನ ಗುರಿ ತಪ್ಪಿತೆ ಅಂತ ಓಡಿ ಹೋಗಿ ನೋಡ್ತಾನೆ. ಗುರಿಯೇನೂ ತಪ್ಪಿದ್ದಿಲ್ಲ. ಅಲ್ಲಿ ಒಬ್ಬ ಶ್ರವಣಕುಮಾರ ಅನ್ನುವವನು ತಂದೆ ತಾಯಿಗಳನ್ನು ತಕ್ಕಡಿಯಲ್ಲಿ ಕೂಡಿಸ್ಕೊಂಡು ಕಾಶಿ ಯಾತ್ರೆಗೆ ಹೋಗ್ತಿದ್ದಂತೆ. ಇಬ್ಬರೂ ಕುರುಡ್ರು, ತಂದೆ ತಾಯಿ ಇಬ್ಬರೂ ಕುರುಡ್ರು. ತಕ್ಕಡಿಯಲ್ಲಿ ಕೂಡಿಸ್ಕೊಂಡು ಹೋಗ್ತಾ ಇದ್ದ. ಅಲ್ಲಿ ಒಂದು ಕಡೆ ಅವರಿಗೆ ನೀರು ಬೇಕಾಯಿತು. ಒಂದು ಕಡೆ ತಕ್ಕಡಿ ಇಳಿಸಿ ಹೂಜಿ ಅಂತಾರೆ. ಈ ಬೇಸಿಗೆ ಕಾಲದಲ್ಲಿ ತಣ್ಣಗೆ ಮಾಡಲಿಕ್ಕೆ ಇಟ್ಟಿರ್ತಾರೆ, ಉದ್ದ ಬಾಯಿ ಇರ್ತದೆ ಆನೆ ಸೊಂಡಿಲಿನ ಹಾಗೆ. ಅಂಥ ಹೂಜಿ ತಗೊಂಡು ಬಂದು ಸರೋವರದಲ್ಲಿ ಮುಳುಗಿಸ್ತಾ ಇದ್ದಾನೆ, ಅವರಿಗೆ ನೀರು ಒಯ್ಯೋಣ ಅಂತ. ಅದು ಆನೆ ಸೊಂಡಿಲಿನಿಂದ ನೀರು ಕುಡಿದ್ರೆ ಏನು ಶಬ್ದ ಬರಬೇಕೋ ಅದೇ ಶಬ್ದ ಬರ್ತದೆ ಹೂಜಿ ಮುಳುಗಿಸಿದಾಗ. ಅವನು ಹೂಜಿ ಮುಳುಗಿಸ್ತಾ ಇದ್ದಾನೆ, ಇವನಿಗೆ ಆನೆ ನೀರು ಕುಡಿತದೆ ಅಂತ ಭ್ರಮೆ ಬಂತು. ಆ ಶಬ್ದ ಕೇಳಿ ಬಾಣ ಬಿಟ್ಟ.
ಅದು ಆನೆ ಅಲ್ಲ ಅಲ್ಲಿದ್ದದ್ದು, ಇವನು ಆ ಕುಮಾರ, ಅವನಿಗೆ ಏಟು ಬಿತ್ತು, ಸತ್ತ. ಆದರೆ ಇನ್ನೂ ಪ್ರಾಣ ಇತ್ತು. ಅಷ್ಟರಲ್ಲೇ ರಾಮ ಹೋದ, ಇವನು ದಶರಥ ಹೋದಾಗ ಹೇಳಿದ್ದಂಥವನು, ನಾನೇನು ಬ್ರಾಹ್ಮಣ ಅಲ್ಲ, ಬ್ರಹ್ಮಹತ್ಯಾ ದೋಷ ಬಂತು ಅಂತ ನೀನೇನು ವ್ಯಥೆ ಪಡಬೇಡ. ಆದರೆ ನಮ್ಮ ತಂದೆ ತಾಯಿಗಳನ್ನು ಅಲ್ಲಿ ಕೂಡಿಸಿ ಬಂದಿದ್ದೀನಿ, ಅವರಿಗೆ ನೀರು ಬೇಕು ಅಂತ ಬಂದಿದ್ದೀನಿ, ಈ ನೀರು ತೊಗೊಂಡು ಹೋಗಿ ಅವ್ರಿಗೆ ಕೊಡು, ಈಗ ನನಗಿನ್ನೂ ತ್ರಾಣ ಇಲ್ಲ, ಪ್ರಾಣ ಬಿಡ್ತಿದ್ದೀನಿ ಅಂತ ಪ್ರಾಣ ಬಿಟ್ಟ. ದಶರಥ ಬಹಳ ದುಃಖಪಟ್ಟು ಅವ್ರ ತಂದೆ ತಾಯಿಗೆ ನೀರಾದರೂ ಕೊಡೋಣ ಅಂತ ನೀರು ತೊಗೊಂಡು ಹೋಗ್ತಾನೆ. ಹೋಗುವಾಗ ಕುರುಡ್ರಾದ ಅವರಿಗೆ ಯಾರೋ ನಡೆದು ಬಂದ ಶಬ್ದ ಕೇಳಿಸ್ತು, ಒಣಗಿದ ಎಲೆ ಅದರ ಮೇಲೆ ಕಾಲಿಟ್ಟು ಬಂದ ಶಬ್ದ ಕೇಳಿಸ್ತು. ಮಗು ಯಾಕೆ ಕೂಗಿದೆಯಲ್ಲ, ಏನಾಯಿತು, ಹಾವು ಕಚ್ಚಿತ, ಏನಾಯಿತು, ಯಾಕೆ ಕೂಗಿದಿ, ಚೇಳು ಕಚ್ಚಿತ, ನೀರು ತರಲಿಕ್ಕೆ ಹೋದವನು ಯಾಕೆ ಕೂಕ್ಕೊಂಡಿ ಅಂತ ಕೇಳಿದ್ದು ರಾಮನ್ನ, ಮಗ ಅಲ್ಲ, ಮಗ ಸತ್ತು ಹೋಗಿದ್ದಾನೆ, ನೀರು ತೊಗೊಂಡು ಹೋದವನು ಇವನು. ಅವ್ರಿಗೆ ಕುರುಡ್ರು, ರಾಮ ಅಂತ ಗೊತ್ತಾಗಿಲ್ಲ. ಮಗು ಯಾಕೆ ಕೂಗಿದೆ ಅಂತಂದಾಗ ದಶರಥ ಹೇಳಿದನಂತೆ, ನಾನು ನಿಮ್ಮ ಮಗ ಅಲ್ಲ, ನಿಮ್ಮ ಮಗನನ್ನು ಕೊಂದ ಪಾಪಿ ದಶರಥ ಮಹಾರಾಜ ನಾನು. ಆನೆ ನೀರು ಕುಡಿತಾ ಇದೆ ಅಂತ ನಾನು ಭ್ರಮೆಯಿಂದ ಶಬ್ದವೇದಿಯಾದ ನಾನು ಆ ಶಬ್ದ ಕೇಳಿ ಬಾಣ ಬಿಟ್ಟೆ, ನಿಮ್ಮ ಮಗನಿಗೆ ಬಿದ್ದು ಸತ್ತು ಹೋಗಿದ್ದಾನೆ, ನೀರು ಕೊಡಲಿಕ್ಕೆ ಹೇಳಿದ್ದಾನೆ, ನೀರು ತೊಗೊಂಡು ಬಂದಿದ್ದೀನಿ, ಕುಡೀರಿ ಅಂತ. ಮಗನೇ ಸತ್ತು ಹೋದ್ಮೇಲೆ ನೀರ್ಯಾಕೆ ಕುಡೀಲಿ, ಅದೇ ನೀರಿನಿಂದ ನನಗೆ ತರ್ಪಣೆ ಬಿಟ್ಬಿಡು ಸಾಕು, ಎಳ್ಳು ನೀರು ಬಿಟ್ಬಿಡು ಅಂತಂದರು. ಅಂದಿಬ್ಬರೂ ಸತ್ತೇ ಹೋಗಿಬಿಟ್ಟು. ಸಾಯುವಾಗ ಒಂದು ಮಾತು ಹೇಳಿದ್ರಂತೆ, ನಮ್ಮ ಮಗ ಇಲ್ಲದಿದ್ದಾಗ ನಾನು ಸಾಯ್ತಾ ಇದ್ದೀನಿ, ನಿನಗೂ ಕೂಡ ದಶರಥ ಮುಂದೆ ಯಾವ ಮಕ್ಕಳು ನಿನ್ನ ಕಣ್ಣೆದುರಿಗೆ ಇಲ್ಲದೇ ಇದ್ದಾಗ ನಿನಗೆ ಸಾವು ಬರಲಿ ಅಂತ ಶಾಪ ಹಾಕಿದ್ರು. ಈಗ ಆ ಪ್ರಸಂಗ ದಶರಥನಿಗೆ ನೆನಪಾಯಿತು. ಯಾಕೆ ಅಂದರೆ ಭರತ ಮತ್ತು ಶತ್ರುಘ್ನ ಸೋದರ ಮಾವನ ಮನೆಗೆ ಹೋಗಿದ್ದಾರೆ. ಇಲ್ಲಿ ರಾಮ ಲಕ್ಷ್ಮಣರು ಕಾಡಿಗೆ ಹೋದರು, ಯಾರೂ ಮಕ್ಕಳು ಕಣ್ಣೆದುರಿಗಿಲ್ಲ, ಕಣ್ಣು ಹೋಗಿದೆ, ಸಾವು ಹತ್ತಿರ ಬಂದಿದೆ. ಕೌಸಲ್ಯೆ ನಾನು ಬಹುಶಃ ಸಾಯ್ತಿದ್ದೇನೋ ಏನೋ, ಇನ್ನು ಸಾವು ಹತ್ತಿರ ಬಂದಿದೆ ಅಂತ ಹೇಳಿ ಪ್ರಾಣ ಬಿಟ್ಟ ದಶರಥ ಮಹಾರಾಜ. ಆಮೇಲೆ ಭರತನನ್ನು ಕರೆಸ್ತಾರೆ ಮಂತ್ರಿಗಳು, ವಸಿಷ್ಠ ಋಷಿಗಳು, ಇವರೆಲ್ಲ ಭರತನನ್ನು ಕರೆಸಿ ರಾಮನಿಗೇನು ಬೇಕೋ ಮಾಡಿದರು. ಆಮೇಲೆ ಭರತ ರಾಮನನ್ನು ಕರ್ಕೊಂಡು ಬರ್ತೇನೆ ನಾನು ಅಂತ ಹೇಳಿ ಕಾಡಿಗೆ ಹೋಗ್ತಾನೆ.